ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾಟ್ಗೆ ಬೆಂಕಿ ಹಚ್ಕೊಂಡ್ರು ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳುವಂತ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡುವಂತ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಎಲ್ಲ ಕರ್ನಾಟಕದ ಬ್ಯಾಚುಲರ್ ಗಳಿಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Sprite, special partner Arvind Properties, Malleshwaram Sudarshan Silks, Margosa Road, Bengaluru, India Gate Basmati Rice, Jewelry partner Sri Sai Gold Palace, digital streaming partner ZEE5. ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಥ್ರಿಲ್ ಕೊಡೋದು ಅನ್ಎಕ್ಸ್ಪೆಕ್ಟೆಡ್ ಸಂದರ್ಭಗಳು, ಅನ್ಎಕ್ಸ್ಪೆಕ್ಟೆಡ್ ಉಡುಗೊರೆಗಳು. ಬಟ್ ಏನ್ ಮಾಡೋದು ಗುರು, ಗಂಡು ಮಕ್ಕಳು ಅಂತ ಹುಟ್ಟಿದ ಮೇಲೆ ಸರ್ಪ್ರೈಸ್ ಗಳಿಗಿಂತ ಶಾಕ್ ಗಳೇ ಜಾಸ್ತಿ ಇರುತ್ತೆ. ಶಾಕ್ ತಗೊಂಡು ಸುಸ್ತಾಗಿರೋಂತ ನಮ್ಮೆಲ್ಲ ಬ್ರಹ್ಮಚಾರಿಗಳಿಗೆ ಈ ವಾರ ಸರ್ಪ್ರೈಸ್ ಸಿಗ್ತಾ ಇದೆ. ಹಾಗಾದ್ರೆ ಶುರು ಮಾಡೋಣ. ಇದು ಈ ವಾರದ ಸರ್ಪ್ರೈಸ್ ಟು ಬ್ಯಾಚುಲರ್ಸ್ ರೌಂಡ್. ಇವತ್ತಿನ ಸಂಚಿಕೆಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಮೊದಲಿಗೆ ಹಾರ್ಟ್ ಅಲ್ಲಿ ನಗೋ ಫುಲ್ ಮೂನ್, ಹುಳಿಕೆನ್ನೆ ಗುಲಾಬ್ ಜಾಮೂನ್, ನಡೆದಾಡೋ 50 kg ಗುಲ್ಕನ್ ಬನ್ನು, ಒನ್ ಅಂಡ್ ಓನ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮೋ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಇವರು ತುಟಿಗಳಿಗೆ ಹೂಗಳನ್ನ ಸರ್ಪ್ರೈಸ್ ಕೊಟ್ಟಂತ ರಸಿಕಾ, ಬೆಳ್ಳಿ ತೆರೆಗೆ ಹೊಸತನದ ಸ್ಪರ್ಶ ಕೊಟ್ಟ ಕೃಷಿಕ, ಕರ್ನಾಟಕದ ಪ್ರೇಮಿಗಳಿಗೆ ಕಲರ್ಫುಲ್ ಕನಸುಗಳ ಸರ್ಪ್ರೈಸ್ ಕೊಟ್ಟಂತ ನಿರ್ದೇಶಕ. ಇವ್ರು ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನಮ್ಮ ಲವಗುರು ಕನಸುಗಾರ ಕ್ರೇಜಿ ಸ್ಟಾರ್ ರವಿ ಸರ್ಗೆ ಸ್ವಾಗತ. ರವಿ ಸರ್, ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮೆಲ್ಲ ಬ್ಯಾಚುಲರ್ಸ್ ಗಳಿಗೆ ಅವರವರ ಏಂಜಲ್ಸ್ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಸರ್ ನಿಮಗೆ ಕೊಟ್ಟಂತ ಬೆಸ್ಟ್ ಸರ್ಪ್ರೈಸ್ ಯಾವ್ದು ಸರ್? ನನಗೆ ಯಾರು ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಖುಷ್ಬು ಎಲ್ಲೇ ಓಡ್ ಬಂದ್ರು ಒಂದು ಗಿಫ್ಟ್ ಇಲ್ಲದೆ ಬರ್ತಿರ್ಲಿಲ್ಲ. ಅವ್ರಿಗೆ ಒಂದು ಗಿಫ್ಟ್ ಮಾಡಿದ್ದೆ ರಣಜರ ಟೈಮಲ್ಲಿ, ಅವ್ರ ಬರ್ತ್ಡೇಗೆ ಒಂದು ಸೀರೆ ಗಿಫ್ಟ್ ಮಾಡಿದ್ದೆ. ಅದು ಇವತ್ತಿಗೂ ಪ್ರತಿ ಬರ್ತ್ಡೇಗೆ ಅದನ್ನ ತೋರಿಸ್ತಾಳೆ, ಒಂದ್ಸರಿ ವಾಟ್ಸಪ್ಪಲ್ಲಿ ಕಳಿಸಲ್ಲ. ಆ ಸೀರೆ ಇನ್ನೂ ಇಟ್ಕೊಂಡಿದ್ದಾಳೆ ಅವಳು. ಇನ್ನು ಹೆಣ್ಮಕ್ಳಿಗೆ ನಾವು ಗಿಫ್ಟ್ ಮಾಡಿದೀವಿ, ಹೆಣ್ಮಕ್ಳು ನಮಗೆ ಗಿಫ್ಟ್ ಮಾಡೋದು ಕಡಿಮೆನೆ ಅಲ್ವಾ ಸರ್? ನಾನು ಅದೇ ಅನ್ಕೊಂಡೆ ಸರ್, ಗಂಡು ಮಕ್ಕಳು ಅಂದ್ರೆ ಅದೊಂದು ಹಿಂಸೆ ಅಲ್ವೇನ್ರ? ಏಯ್, ಅವರೇ ದೊಡ್ಡ ಗಿಫ್ಟ್ ಕಣ ಈ ಪ್ರಪಂಚಕ್ಕೆ. ನಿಜವಾದ ಗಂಡು ಮಕ್ಕಳ ಪರವಾಗಿ ನಿಂತ ರಣಧೀರಂಗ್ ಒಂದ್ಸರಿ ಚಪ್ಪಾಳೆ. ಇದೇ ಜೋಶಲ್ಲಿ ಇವತ್ತಿನ ಸಂಚಿಕೆನ ಶುರು ಮಾಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ರಚ್ಚು, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಕೊಡುವಂತ ಗಿಫ್ಟ್ ಎಷ್ಟು ಮೆಮೊರಬಲ್? ತುಂಬಾನೇ. ಲಾಸ್ಟ್ ವೀಕೆ ಸರ್ ಹೇಳಿದಾಗ ಎಲ್ಲರಿಗೂ ಸರ್ಪ್ರೈಸ್ ರೌಂಡ್ ಇರುತ್ತೆ, ನೀವ್ ಹೆಂಗ್ ಸರ್ಪ್ರೈಸ್ ಮಾಡ್ತೀರಾ ಬ್ಯಾಚುಲರ್ಸ್ಗೆ ಅಂದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಅಪ್ಪ, ಇಷ್ಟು ವಾರ ಅವರು ಎಲ್ಲಾ ತರ ಪ್ರಯತ್ನ ಪಟ್ಟು ಅವ್ರನ್ನ ಖುಷಿ ಪಡಿಸಿ ಅವ್ರಿಗೋಸ್ಕರ ಟಾಸ್ಕ್ ಮಾಡಿ ಅಂಡ್ ಅವರ ಫ್ಯಾಮಿಲಿಗೆ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಎಲ್ಲ ಮಾಡಿ ಅವ್ರ ಮುಂದೆ ಅವ್ರು ಹೇಳಿದ್ನೆಲ್ಲ ಮಾಡಿದ್ದಾರೆ ಹುಡುಗರು. ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಹೆಣ್ಣು ಮಕ್ಕಳು ಗಂಡು ಮಕ್ಳಿಗೆ ಗಿಫ್ಟ್ ಕೊಡೋದು, ಸರ್ಪ್ರೈಸ್ ಮಾಡೋದಿದೆಯಲ್ಲ, ದಟ್ಸ್ ದ ಬೆಸ್ಟ್. ಐ ಆಮ್ ವೆರಿ ಹ್ಯಾಪಿ ಇವತ್ತಿನ ಒಂದು ಎಪಿಸೋಡ್ಗೆ. ನನಗೆ ಖುಷಿ ಇದೆ. ಖಂಡಿತವಾಗ್ಲು ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಈಗ ಸರ್ಪ್ರೈಸ್ ಕೊಡೋದಕ್ಕೆ ನಮ್ಮ ಎಲ್ಲ ಏಂಜಲ್ಸ್ ರೆಡಿ ಆಗಿದೆ. ಬನ್ನಿ, ಆಗಿದೆ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಆಲ್ ಬ್ಯೂಟಿಫುಲ್ ಏಂಜಲ್ಸ್ ಆನ್ ಸ್ಟೇಜ್. ನಿಜವಾಗ್ಲೂ ನೀವೆಲ್ಲ ನಮ್ಮ ಏಂಜಲ್ಸ್? ಹೌದು.
ಏನಿವತ್ತು ಇಷ್ಟು ಅಂದ ಇಷ್ಟು ಚಂದ ಹೆಂಗೆ? ಒಂದು ಸೀರೆ ಉಟ್ಕೊಂಡಿರೋ ಖುಷಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರೋದು. ಅದ್ಮೇಲೆ ನಾವು ಒಂಥರ ಈ ರೆಡಿ ಆಗ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗ್ತಾ ಇದ್ವಿ. ಹುಡುಗರಿಗೆಲ್ಲ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್, ಅದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು. ಏನಮ್ಮ ಇವತ್ತಿನ ಅಂದದ ರಹಸ್ಯ? ಅಂದದ ರಹಸ್ಯ ರವಿ ಸರ್ ಟಾಸ್ಕ್ ಬೇರೆ ಕೊಟ್ಬಿಟ್ಟಿದ್ರು ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಸೊ ರವಿ ಸರ್ಗೆ ಇಂಪ್ರೆಸ್ ಮಾಡೋದಕ್ಕೆ ನಾವಿಷ್ಟು ಚೆನ್ನಾಗಿ ಬಂದಿದ್ದೀವಿ. ಗಗನ ಏನು ಮಾಡಿ? ನನಗೆ ನಾವು ರೆಡಿಯಾಗಿ ಬಂದಿರೋದಕ್ಕಿಂತ ಪ್ರತಾಪ್ ಅವ್ರನ್ನ ನೋಡಿ ಭಯನೇ ಆಗೋಯ್ತು. ಒಳ್ಳೆ ಸ್ಕೂಲ್ ಪ್ರಿನ್ಸಿಪಲ್ ತರ ಬಂದಿದ್ದಾರೆ. ನಾನು ಬೇರೆ ಸ್ಕೂಲಲ್ಲಿರೋ ಇಂಗ್ಲಿಷ್ ಮಿಸ್ ತರ ಕಾಣಿಸ್ತಾ ಇದ್ದೀನಿ ಅನ್ನೋ ಫೀಲ್ ನನಗೆ. ಯಾರು ಹೇಳಿದ್ ನಿನ್ ಸ್ಕೂಲಲ್ಲಿರೋ ಇಂಗ್ಲಿಷ್ ಫ್ಯಾಕಲ್ಟಿ ತರ ಇದೆಯಾ ಅಂತ? ನಾನೇ ಅನ್ಕೊಂಡು. ಇಲ್ಲ, ನೀಟಾಗಿ ರಿಸೆಪ್ಷನ್ ನಿಲ್ಲಿಸ್ಬೋದು ಅವಳನ್ನ, ಹಂಗಿದ್ದಾಳೆ ಅವಳು ಇವಾಗ. ಇವರು ಪ್ರಿನ್ಸಿಪಾಲ್ ಥರ ಕಾಣಿಸ್ತಾ ಇದ್ದಾರೆ ನಿಮಗೆ? ಅಲ್ಲ, ನನಗೆ ಹಂಗೆ ಕಾಣಿಸ್ತಿಲ್ಲ ಅವರು. ಮತ್ತೆ ಹೆಂಗ್ ಕಾಣಿಸ್ತಿದ್ದಾರೆ ಸರ್? ಒಳ್ಳೆ ಪ್ರಿನ್ಸಿಪಾಲ್ ಥರ ಕಾಣಿಸ್ತಾರೆ. ಸುಕ್ಕು, ಈ ಸುಕ್ಕಾಗದ ಸೀರೆಯ ಹಿಂದಿನ ರಹಸ್ಯ ಏನು? ನನ್ನ ಸೀರೆ ನೋಡ್ಬಿಟ್ಟು ಇವರೆಲ್ಲ ಮನೆ ಕರ್ಟನ್ ಉಳ್ದಿತ್ತು ಅದ್ರಲ್ಲಿ ಸ್ಟಿಚ್ ಮಾಡಿಸ್ಕೊ ಬಂದಿದ್ದೆ ಅಂತ ಮ್ಯಾಮ್. ಅವ್ರೇನಾದ್ರೂ ಹೇಳಿ ಕಣೆ, ನೀನೇ ಬೆಸ್ಟ್ ಇವತ್ತು. ಇದಕ್ಕಿಂತ ಇನ್ನೇನು ಕಾಂಪ್ಲಿಮೆಂಟ್ ಬೇಕಾಗಿಲ್ಲ, ಸಾಕು. ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನ ಅದ್ಭುತವಾಗಿ ವರ್ಣಿಸೋ ಆ ಕಲೆಗಾರ, ಆ ಅಂದಗಾರ, ಆ ಮೋಡಿಗಾರ ಯಾರು? ರವಿ ಸರ್. ಹೆಂಗ್ ಕಾಣ್ತಾ ಇದಾರೆ ಸರ್? ಎಲ್ಲ ಮುದ್ದಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾರೆ. ನಮ್ಮೂರು ಹೆಣ್ಮಕ್ಳ ಥರ ಕಾಣಿಸ್ತಾ ಇದ್ದಾರೆ. ರವಿ ಸರ್ಗೋಸ್ಕರ ನಮ್ಮೆಲ್ಲ ಹೆಣ್ಮಕ್ಳು ಇಷ್ಟು ಅದ್ಭುತವಾಗಿ ಬಂದಿದ್ದಾರೆ, ಮುದ್ದಾಗಿ ಬಂದಿದ್ದಾರೆ, ಲಕ್ಷಣವಾಗಿ ಬಂದಿದ್ದಾರೆ. ಜೊತೆಗೆ ಇವತ್ತು ಅವರವರ ಪಾರ್ಟ್ನರ್ಗಳಿಗೆ ಏನೆಲ್ಲ ಸರ್ಪ್ರೈಸ್ಗಳನ್ನ ಕೊಡ್ತಾರೆ ನೋಡೋದಕ್ಕೆ ನಾನು ಆಕ್ಚುಲಿ ಅದಕ್ಕಿಂತ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆರ್ ಯು ಆಲ್ ರೆಡಿ? ರೆಡಿ? ಯಸ್, ಆಲ್ ಏಂಜಲ್ಸ್ ಪ್ಲೀಸ್ ಹ್ಯಾವ್ ಯುವರ್ ಸೀಟ್. ಬನ್ನಿ ಚಪ್ಪಾಳೆ. ಸೂರ್ಯಗೆ ಸರ್ಪ್ರೈಸ್ ಕೊಡೋದಕ್ಕೆ ಅವನ ಮೆಂಟರ್ ಅಭಿಜ್ಞಾ ರೆಡಿ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಏಂಜಲ್ ಅಭಿಜ್ಞಾ. ಜಗತ್ತನ್ನು ನಗಿಸಿದಂತಹ ಚಾರ್ಲಿ ಚಾಪ್ಲಿನ್ ಕತೆ ನಿಮ್ಗೆಲ್ರಿಗೂ ಗೊತ್ತು. ಆದರೆ ಈಗ ನಾನು ತೋರ್ಸಕ್ಕೆ ಹೋಗ್ತಾ ಇರೋದು ನಮ್ಮ ಸೆಟ್ಟಲ್ಲಿರೋ ನನ್ನ ಪಾರ್ಟ್ನರ್ ಚಾರ್ಲಿ ಚಾಪ್ಲಿನ್ ಕತೆ. ಎಲ್ಲ ಮಕ್ಳಿಗೂ ಅವ್ರ ಜೀವನ ರೂಪುಗೊಳ್ಳೋದು ಅವ್ರ ತಂದೆಯ ಬೆವರಿಂದ, ಆದ್ರೆ ಇವನ ಜೀವನ ರೂಪುಗೊಂಡಿದ್ದು ಮಾತ್ರ ಅವ್ರ ತಾಯಿಯ ಬೆವರಿಂದ.
ಮಾಡ್ಲೇಬೇಕು ಅಂತ ಛಲ ಹೊತ್ತು ನೀನಾಸಮಲ್ಲಿ ನಟನೆ ಕಲ್ತು ಅವನ್ ಬಂದಿದ್ದು ನಮ್ಮ ರಾಜಧಾನಿ ಬೆಂಗಳೂರು. ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ. ಪ್ರೀತಿ ಕಳ್ಕೊಂಡು ಕತ್ಲಲ್ಲಿದ್ದಂತ ನಮ್ ಸೂರ್ಯನ್ ಜೀವನದಲ್ಲಿ ಬೆಳಕಾಗ್ ಬಂದಿದೆ ಕಾಮಿಡಿ ಕಿಲಾಡಿಗಳು. ಕಾಮಿಡಿ 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 ಕಿಲಾಡಿಗಳು. ಕಾಮಿಡಿ 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 ಕಿಲಾಡಿಗಳು. ಕಾಮಿಡಿ ಕಿಲಾಡಿಗಳಲ್ಲಿ ಸ್ಟಾರ್ ಆದ್ರೂನು ನಮ್ ಸೂರ್ಯ ಮತ್ತೆ ಅವ್ರ ಅಮ್ಮಂಗೆ ಇರೋದಕ್ ಒಂದ್ ಮನೇನೂ ಇರ್ಲಿಲ್ಲ. ಎಷ್ಟೋ ಸೋಲು ಅವಮಾನಗಳನ್ನ ದಾಡ್ಕೊಂಡ್ ಬಂದಂತ ನಮ್ ಸೂರ್ಯಂಗೆ ಯಾವ ಆಸೆಗಳು ಇರ್ಲಿಲ್ಲ. ಅವ್ನ್ಗಿದ್ದಿದ್ ಒಂದೇ ಆಸೆ ಅವನ್ ತಾಯಿಗೆ ಒಂದು ಪುಟ್ಟು ಮನೆ ಕಟ್ಸ್ಕೊಡ್ಬೇಕು ಅಂತ. ಇವತ್ತು ಆ ಆಸೆನ ಸೂರ್ಯ ಈಡೇರಿಸ್ಕೊತಾ ಇದ್ದಾನೆ. ಎಲ್ರೂ ಹೊಟ್ಟೆ ತುಂಬ ನಗ್ಸೋ ಈ ಚಾಪ್ಲಿನ್ ಬದುಕಲ್ಲಿ ಯಾವಾಗಲೂ ಒಂಟಿಯಾಗಿರ್ತಾನೆ. ಅವನು ಒಂಟಿತನಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಯಾರಿಗೂ ಬೇಡ. ಆದರೆ ಇವತ್ತು ಅವನು ಅವನ ಒಂಟಿತನಕ್ಕೆ ವಿದಾಯ ಹೇಳಬೇಕು ಅನ್ನೋದೇ ನಮ್ಮ ಎಲ್ಲರೂ ಆಸೆ. ಸೂರ್ಯ, ವಿ ಆರ್ ಆಲ್ ವಿತ್ ಯು ಆ್ಯಂಡ್ ವಿ ಆಲ್ ಲವ್ ಯು ಸೂರ್ಯ. Let's dance ಜೊತೆ ಜೊತೆ. Let's love ಮತ್ತೆ ಮತ್ತೆ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ವೇದಿಕೆಗಿರೋ ಪವರ್ ಅಂದ್ರೆ ಇದೆ. ಒಂದು ಸಿನಿಮಾ ತೋರಿಸ್ಬೋದು, ಎಲ್ಲ ತೋರಿಸ್ಬೋದು. ಸೂರ್ಯ ಅಣ್ಣ, ನಿನ್ನ ಜೀವನನ ನೀನೇ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಹೇಗಿರುತ್ತೋ ಆ ರೀತಿಯಾದ ಪರ್ಫಾರ್ಮೆನ್ಸ್ನ ಅಭಿಜ್ಞಾ ಕೊಟ್ಲು. ಹೇಗಿತ್ತು ನಿನ್ನ ಲೈಫ್? ಥ್ಯಾಂಕ್ ಯು. ನನ್ನ ಲೈಫ್ನ ಮತ್ತೆ ರೀಕಾಲ್ ಮಾಡಿದ್ದಕ್ಕೆ. ನಾನು ಅಂದ್ಕೊಂಡಿದ್ದೆ ಅಂದರೆ ನನ್ನ ಲವ್ ಫೇಲ್ಯೂರ್ ಆದಾಗ ಲೈಫ್ ಬ್ಲ್ಯಾಂಕ್ ಅನ್ಸ್ಬಿಟ್ಟಿತ್ತು. ಮುಂದೇನು ಲೈಫ್ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೆ. ನವಂಬರ್ 1ಕ್ಕೆ ನನ್ನ ಲವ್ ಫೇಲ್ಯೂರ್ ಆಗುತ್ತೆ. ನಾ ಅಮ್ಮಂಗೆ ಫೋನ್ ಮಾಡಿದಾಗ, ಅಮ್ಮ ನನ್ನ ಲವ್ ಫೇಲ್ಯೂರ್ ಆಯಿತು ಅಂದಾಗ, ನಿಂಗೆ ಕೆಲಸ ಇದೆಯಾ ಕೇಳಿದ್ಲು. ಸಂಜೆ ಈವೆಂಟ್ ಇದೆ ಅಮ್ಮ, ಈವೆಂಟಿಗೆ ತಲೆ ಕೊಡು, ಇದಕ್ಕೆ ತಲೆ ಕೊಡಬೇಡ ಅಂದು. ಕಾರಲ್ಲಿ ಹೋಗ್ತಾ ಇದ್ದೀವಿ, ಏನು ಮುಂದಿನ ಲೈಫೇ ಇಲ್ಲ. ಏನಂದ್ರೆ ಕನಸು ಕಟ್ಕೊಂಡಿರ್ತೀವಿ ಅವಳ ಬಗ್ಗೆ. ಅಂದರೆ ನಾನು ಅವಳನ್ನು ಮದುವೆ ಆಗ್ತೀನಿ, ಮಕ್ಕಳಾಗತ್ತೆ, ಏನೇನೋ ಕನಸುಗಳು. ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಮುಂದಿನ ಲೈಫೇ ಇಲ್ಲ. ಮುಂದೆ ಸಂಜೆ ಈವೆಂಟಿಗೆ ಸ್ಟೇಜ್ ಹತ್ತತೀನಿ ಅಣ್ಣ. ಆ ಜನರ ಮುಖದಲ್ಲಿರೋ ನಗು, ಚಪ್ಪಾಳೆ, ಅದ್ರ ಮುಂದೆ ನಂದು ಏನು ಅಲ್ಲ ಅನ್ಸ್ಬಿಡ್ತು. ಆವಾಗಿಂದ ನನ್ನ ಪರ್ಸನಲ್ ಲೈಫಿಗೆ ಪ್ರಾಮುಖ್ಯತೆನೇ ಕೊಡಲಿಲ್ಲ. ಮಲಗಿದಾಗ, ನಿಂತಾಗ ಎಲ್ಲ ಕಡೆನೂ ಕಾಮಿಡಿ 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 ಅಂದ್ಕೊಂಡೇ ಬಂದೆ. ನಾನು ಫಸ್ಟ್ ಟೈಮು ಬ್ಯಾಚುಲರ್ಸಿಗೆ ಬಂದಾಗ ಎಲ್ಲರೂ ರಿಯಲ್ ಆಗಿ ಮಾತಾಡ್ತಿದ್ದಾರೆ, ನಂಗೆ ರಿಯಲ್ ಆಗಿ ಬರ್ತಾನೆ ಇಲ್ಲ. ನಾನು ಪರ್ಸನಲ್ ಲೈಫ್ ಬಿಟ್ಟೆ 4 ವರ್ಷ ಆಗಿಬಿಟ್ಟಿತ್ತು. ಏನು ಮಾಡಿದ್ರು ರಿಯಾಲಿಟಿಗೆ ತಗೊಳಕ್ಕಾಗ್ತಿಲ್ಲ. ನಾನು ಮಾತಾಡ್ತಿರೋದು ಬರೀ ಆ್ಯಕ್ಟಿಂಗ್ ಅನಿಸ್ತಾ ಇದೆ, ನನಗೆ ಅನಿಸ್ತಿದೆ. ಆದರೆ ರಿಯಲಿ ಆಗಿ ಮಾತಾಡು ಈ ಬ್ಯಾಚುಲರ್ಸಿಗೆ ಬಂದಾದ್ಮೇಲೆ ನಾವು ಒಂದು ಸ್ವಲ್ಪ ಪರ್ಸನಲ್ ಲೈಫ್ ಇದೆ, ಅದಕ್ಕೂ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಗೊತ್ತಾಗಿದ್ದೆ ಮೆಂಟ್ರಿಂದ. ಪಾಪ ಅವಳು ನಾನು ಮಾತಾಡಲ್ಲ ಸ್ಟೇಜ್ ಮೇಲೆ, ಯಾಕೆಂದರೆ ನನಗೆ ಕೆಲಸ ಇಂಪಾರ್ಟೆಂಟು, ಮಾತಲ್ಲ ಅಂತ ನಾನು ನಂಬ್ದವ. ಥ್ಯಾಂಕ್ ಯು. ನನ್ನ ಲೈಫನ್ನು ಮತ್ತೆ ಇದರಿಂದ ಇದು ಮಾಡಿದ್ದು. ನನ್ನ ಸ್ಟ್ರೆಂತೇ ನನ್ನಮ್ಮ.
ನಾನು ಹುಟ್ಟಿದಾಗಿಂದ ನನ್ನ ಅಪ್ಪನ್ನೇ ನೋಡಿಲ್ಲ ನಾನು. ಅದು ಬರೀ ಕಲ್ಪನೆ ಅಷ್ಟೇ. ನನ್ನ ಅಪ್ಪ ಅಂದಾಗ ಬರೋದು ನಮ್ಮ ಅಮ್ಮನ ಫೋಟೋ, ನಮ್ಮ ಅಮ್ಮನ ನಗು, ನಮ್ಮ ಅಮ್ಮ ಮಾತಾಡೋ ಮಾತುಗಳು. ಹುಟ್ಟಿದಾಗಿಂದನೂ ನಾನು ಅಮ್ಮನ ಜೊತೆನೇ ಬೆಳೆದೆ. 21 ವರ್ಷ ನಾನು ಅಮ್ಮನ ಜೊತೆನೇ ಇದ್ದೆ. ಅಮ್ಮನ ಬಿಟ್ಟು ನಾನು ಬೇರೆ ಕಡೆ ಕೆಲ್ಸಕ್ಕೆ ಬಂದಾಗ ಒಂದು ಕಾಡಿತ್ತಣ, ನನಗೆ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ. ಫೋನ್ ಮಾಡಿದರೆ ಹೊತ್ತು ಬಿಡೋ ನಾನು. ಸುಮಾರು 3-4 ತಿಂಗಳು ನಾನು ಅದರಿಂದ ಹೊರಬೇಕಾಯ್ತು. ನೀನಾಸಮ್ಮಿಗೆ ಹೋದೆ. ನೀನಾಸಮ್ಮಲ್ಲಿ ಇದ್ದಲ್ಲೂ ನಾ ಅಮ್ಮಂಗೆ ಫೋನ್ ಮಾಡೋಕೆ ಆಗ್ತಿರ್ಲಿಲ್ಲ. ನನ್ನಮ್ಮ ಯಾವುದಕ್ಕೂ ನನ್ನನ್ನು ಅದೇನಾ ಅದು ನನ್ನ ಲೈಫಿನ ಒಂದು ಅದ್ಭುತ ಫೋಟೋ ಅದು. ಯಾಕೆಂದ್ರೆ ನಮ್ಮೂರಲ್ಲಿ ಕಾಯಕ ಯೋಗಿ ಅಂತೇಳಿ ನಮ್ಮ ಅಮ್ಮಂಗೆ ಬಿರುದು ಕೊಟ್ಟ ಇದದು. 16 ವರ್ಷ ರೈಸ್ ಮಿಲ್, ಈ ಬಾಯ್ಲ್ಡ್ ರೈಸ್ ಇರುತ್ತಲ್ಲ ಮ್ಯಾಮ್, ಅದರಲ್ಲಿ ಕೆಲಸ ಮಾಡಿದ್ರು ನಮ್ಮಮ್ಮ. ಭತ್ತ ಬರುತ್ತೆ, ಭತ್ತನ ಕೊಪ್ಪರಿಗೆ ಹಾಕ್ತಾರೆ, ಅದನ್ನ ಬೇಯಿಸ್ತಾರೆ. ಅಂದ್ರೆ ಬರೀ ಕೈಯಲ್ಲಿ ಆ ಭತ್ತದ ಹೊಟ್ಟನ್ನ ಬೆಂಕಿಗೆ ಬಿಸಾಕ್ಬೇಕಾಗಿತ್ತು. 6 ಗಂಟೆಯಿಂದ 9 ಗಂಟೆವರೆಗೆ ಬಿಸಾಕಿ ಆದ್ಮೇಲೆ ಬೆಳಿಗ್ಗೆ 4 ಗಂಟೆಗೆ ಮತ್ತೆ ಎದ್ದು ಮತ್ತೆ ಬಿಸಾಕ್ಬೇಕಾಗಿತ್ತು. ಅದಿಷ್ಟು ಕೆಲಸ ನಮ್ಮಮ್ಮ ಮಾಡಿದ್ರೆ ಅದಾದ್ಮೇಲೆ ಒಣಸ್ತಾ ಇದ್ರು, ಅದನ್ನ ಅಕ್ಕಿ ಮಾಡ್ತಾ ಇದ್ರು. ಇಡೀ ಪ್ರೋಸೆಸ್ನ ನಮ್ಮಮ್ಮ 16 ವರ್ಷ ಮಾಡಿದ್ದಾರೆ. 16 ವರ್ಷ ಮಾಡಿದಾರೆ ಅನ್ನೋದಕ್ಕಿಂತ ನಮ್ದು ಬಡತನದಲ್ಲೇ ಅತ್ಯಂತ ಕೊಡು ಬಡತನ ನಮ್ದೇ. 3 ಇಡ್ಲಿ ಕೊಡೋರು, 3 ಇಡ್ಲಿಯಲ್ಲಿ ನನಗೆ 2 ಇಡ್ಲಿ ಕೊಟ್ಟು 1 ಇಡ್ಲಿಯಲ್ಲಿ ನನ್ನಮ್ಮ ಕೆಲಸ ಮಾಡ್ತಾ ಇದ್ರು. ನಾನು ಅಂದ್ಕೊಳ್ಳೋದು ನನ್ನಮ್ಮ ತುಂಬ ಸ್ಟ್ರಾಂಗು, ಹಸುನೇ ಆಗಲ್ಲ ನನ್ನಮ್ಮಂಗೆ ಅಂತೇಳಿ. ನನ್ನಮ್ಮ ಸ್ಟ್ರಾಂಗ್ ಅಲ್ಲ, ನನ್ನ ಮಗ ಹಸು ಅವನಿಗೆ ಕಾಣಲೇಬಾರ್ದು ಅಂತ ರಾಜನ್ ಥರ ನನ್ನಮ್ಮ ಬೆಳೆಸಿದ್ದಾರೆ. ನನಗೆ ನನ್ನಮ್ಮ ಬಿಟ್ಟರೆ ಬೇರೆ ಯಾವ ಇದು ಇಲ್ಲ ಅಣ್ಣ. ನನ್ನ ಕನಸಿರೋದೇ ನನ್ನ ಮನೆ ಆಗಬೇಕು, ಆ ಮನೆಗೆ ನನ್ನ ಅಮ್ಮನ ಹೆಸರು ಅಮ್ಮನ ನಿಲಯ ಅಥವಾ ಅಮ್ಮನ ಮನೆ ಅಂತೇಳಿ ಆ ಮನೆಗೆ ಹೆಸರಿಡ್ಬೇಕು ಅನ್ನೋದೇ ನನ್ನ ಕನಸು. ಇನ್ನೊಂದು 3 ತಿಂಗಳು, ಜೂನ್ ಜುಲೈಯಲ್ಲಿ ನನ್ನ ಮನೆ ಆಗುತ್ತೆ. ಖುಷಿ ಇದೆ ಅಣ್ಣ. ನಾನು ದುಡ್ದಿರೋ 80% ದುಡ್ಡನ್ನು ನಾನು ಮನೆಗೆ ಹಾಕಿದ್ದೀನಿ. ಜಾಗ ಇರಲಿಲ್ಲ, ಜಾಗ ತಗೊಂಡೆ. ಬಾವಿ ಇರಲಿಲ್ಲ, ಬಾವಿ ಮಾಡಿಸಿದೆ. ಇವಾಗ ಮನೆ ಇರಲಿಲ್ಲ, ಮನೆ ಆಗ್ತಿದೆ. ಇದಿಷ್ಟೇ ನಂದು ಡ್ರೀಮ್ ಇದ್ದಿದ್ದೆ ಇಷ್ಟೇ. ಇದು ಕಂಪ್ಲೀಟ್ ಆಯ್ತು ಅಂದರೆ ನಾನು ಇನ್ನೂ ಆರಾಮಾಗಿ ಕೆಲಸದ ಕಡೆ ಗಮನ ಕೊಡ್ತೀನಿ ಅಣ್ಣ. ಬಟ್ ಅಭಿಜ್ಞ ಈ ಸ್ಟೇಜಿಗೆ ಬಂದಾಗ ಸೂರ್ಯ ಮೂತ್ಕೊಡಲ್ಲ, ಇಟ್ಕೊಡಲ್ಲ, ಮಾತಾಡಲ್ಲ, ಏನೋ ಸರಿಯಾಗಿ ಹೊಂದ್ಕೋತಾ ಇಲ್ಲ. ಬಟ್ ಇವತ್ತು ಸೂರ್ಯ ಹೇಳ್ತಾ ಇದ್ದಾನೆ ನಾನು ನಾನಾಗಿರೋದು ಇದೇ ಸ್ಟೇಜಲ್ಲಿ, ಅದಕ್ಕೆ ಕಾರಣ ನನ್ನ ಮೆಂಟರ್ ಅಂತ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಆಚೆ ಔಟ್ ಆಫ್ ದ ಸೆಟ್ ನಾವು ಮೀಟ್ ಮಾಡಿದಾಗ ಇವನು ಯಾವತ್ತೂ ಬರಲ್ಲ, ಅವ್ನು ಯಾವತ್ತೂ ನನಗೇನು ಉತ್ತರ ಕೊಟ್ಟಿಲ್ಲ. ಬಟ್ ಈ ಒಂದು 8-9 ವಾರದಲ್ಲಿ ನಾನು ಅವನ್ನ ಅರ್ಥ ಮಾಡ್ಕೊಂಡಿರೋದು ಏನು ಅಂದರೆ ಸರ್, ಇದೆಲ್ಲದಕ್ಕಿಂತ ಆಚೆ ಅವ್ನಿಗೊಂದು ಕಮಿಟ್ಮೆಂಟ್ ಇದೆ. ಜವಾಬ್ದಾರಿ ಇರುವಂಥ ಮನುಷ್ಯ. ಇದೇ ಥರ ಜವಾಬ್ದಾರಿ ಇರುವಂಥ ಹುಡುಗರು ನಮ್ಮ ಸೊಸೈಟಿಲಿ ತುಂಬ ಜನ ಇದ್ದಾರೆ ಸರ್. ಸೊ ಎಷ್ಟೋ ಜನ ಹುಡುಗರು ಇನ್ನೂ ಮದುವೆ ಆಗದೆ ಇರೋದಕ್ಕೆ ಕಾರಣ ಹುಡುಗಿ ಸಿಕ್ಕಿಲ್ಲ ಅನ್ನೋದಲ್ಲ, ಅವ್ರ ಜವಾಬ್ದಾರಿಗಳಿದೆ ಅಂತ. ಸೊ ಈ ಸ್ಟೇಜ್ ಮೂಲಕ ಆ ಥರ ಎಲ್ಲ ಕಷ್ಟಪಡ್ತಿರುವಂಥ ಹುಡುಗರಿಗೆ ಹ್ಯಾಟ್ಸ್ ಆಫ್. ಅಭಿಜ್ಞ ಇಷ್ಟೆಲ್ಲ ಹೇಳಿದೆ, ಇವಾಗ ಒಂದು ಸರ್ಪ್ರೈಸ್ ಆಯ್ತು. ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಏನಾದರೂ ಇದೆಯಾ? ಹೌದು, ಇನ್ನೂ ಒಂದಿದೆ. ಬಟ್ ಐ ಹ್ಯಾವ್ ಎ ರಿಕ್ವೆಸ್ಟ್. ಈ ನಮ್ಮ ಸ್ಟೇಜಲ್ಲಿ 2 ಬಿಗ್ ಲೆಜೆಂಡ್ಸ್ ಇದ್ದೀರಾ ನೀವು. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ನೀವು ನಿಮ್ಮ ಕೈಯಾರೆ ಆ ಗಿಫ್ಟ್ನ ಅವನಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಪ್ಲೀಸ್ ಬನ್ನಿ. ಅಲ್ಲಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡು, ಹಿ ಈಸ್ ದ ಲೆಜೆಂಡ್, ನಾಟ್ ಮೀ. ಪ್ರೋ, ಅಲ್ಟ್ರಾ ಪ್ರೋ ಲೆಜೆಂಡ್ ಒಬ್ರಿದ್ದಾರೆ ಅಂಡ್ ಲೆಜೆಂಡ್ ಒಬ್ರಿದ್ದಾರೆ. ಸೊ ಇಬ್ರು ಬನ್ನಿ. ಏನದು ಗಿಫ್ಟ್? ಗಿಫ್ಟ್ ಅವನಿಗೆ. ಅಣ್ಣ, ನಾನು ಫಸ್ಟ್ 2ನೇ ವಾರನೇ ಅವಳಿಗೆ ಒಂದು ಮಾತು ಹೇಳಿದ್ದೆ. ನಾನು ಬಂದಿರೋದು ಇಲ್ಲಿ ಸೋಲೋದಕ್ಕೆ, ಗೆಲ್ಲೋದಕ್ಕೆಲ್ಲ ಅಂದೆ. ಅವಳು ಸಿಟ್ಟು ಮಾಡ್ಕೊಂಡ್ಳು. ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಇಲ್ಲಿ ನಾನು ಗೆಲ್ಲೋದಕ್ಕೆ ಬಂದ್ರೆ ಇವರೆಲ್ಲ ನನ್ನ ವಿರೋಧಿಗಳಾಗ್ತಾರೆ, ನಾನು ಸೋಲೋದಕ್ಕೆ ಬಂದ್ರೆ ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ. ಸೂರ್ಯನ ಲೈಫನ್ನ ನೀವು ಕಣ್ಣಾರೆ ಎದುರುಗಡೆ ಡ್ಯಾನ್ಸ್ ಮುಖಾಂತರ ನೋಡಿ ಹೇಗೆ ಅನ್ನಿಸ್ತು ರಚ್ಚು? ಅಭಿಜ್ಞ ವಂಡರ್ಫುಲ್ ಸರ್. ಸತ್ಯ ಹೇಳ್ತೀನಿ, ನನ್ನ ಕಣ್ಣಲ್ಲಿ ನೀರು ಬಂತು. ತುಂಬಾನೇ ಹಾರ್ಟ್ ಟಚಿಂಗ್ ಆಗಿದೆ. ಇಷ್ಟು ವಾರ ಇವತ್ತು ಬೇಕಾಗಿತ್ತು ಇವೆಲ್ಲ ಮಾತಾಡೋದಕ್ಕೆ. ಪ್ರತಿ ಬಾರಿ ಮಾತಾಡಿ 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 ಅಂದಾಗ ಅವರೇ ಮಾತಾಡ್ತಿದ್ರು, ನಿಮ್ಮ ಮೆಂಟರೇ ಮಾತಾಡ್ತಿದ್ರು. ನೀವು ಅವ್ರಿಗೆ ಸರ್ಪ್ರೈಸ್ ಕೊಟ್ಟಾಗ ಅವರೇ ಮಾತು, ಅವ್ರು ನಿಮಗೆ ಸರ್ಪ್ರೈಸ್ ಕೊಟ್ಟಾಗ ಅವ್ರದೇ ಮಾತು. ಅವರೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ಮಾತುಗಳನ್ನ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತು.
ಜೊತೆಗೆ ನಮ್ಮ ಕಣ್ಣಲ್ಲೂ ನೀರು ಬರ್ಸಿದ್ರು ಅವರು. ತುಂಬ ಒಳ್ಳೆ ಸರ್ಪ್ರೈಸ್. ಆ್ಯಂಡ್ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವರೇ ನಿಮಗೆ ದೇವರು. ಆಲ್ ದ ವೆರಿ ಬೆಸ್ಟ್, ಆಲ್ ದ ಬೆಸ್ಟ್. ರಚ್ಚು ಹೇಳೋದು ಈಗ ಕಣ್ಣೀರು ಬಂತು ಅಂತ, ಇಲ್ಲಿ ಇನ್ನೊಬ್ರು ಕಣ್ಣೀರು ಬಂತು, ಆ ಕಣ್ಣೀರು ಗೊತ್ತಾಗಬಾರ್ದು ಅಂತ ಕನ್ನಡಕ ಹಾಕೊಂಡು ಮ್ಯಾನೇಜ್ ಮಾಡಿದ್ರು. ರವಿ ಸರ್ ಅಲ್ಲ ಸರ್, ಸರ್ ಎಲ್ಲ ಹೊರಟ್ರಿ? ನಿನ್ನೆ ಕರೀಲಿಲ್ವಲ್ಲ ನಾವು? ಹೌದಾ ಸರ್ ಗುಟ್ಟಾಗಿ ಬೈತೀರಾ ಸರ್? ನೀನಿಲ್ಲದೆ ನಾನು ಕಂಪ್ಲೀಟ್ ಆಗಲ್ಲ ಬಾ. ಏನು ಗೊತ್ತೇನ್ರ, ಈ ಪ್ರಪಂಚಕ್ಕೆ ಬೆಸ್ಟ್ ಗಿಫ್ಟ್ ಅಂದರೆ ಚಾರ್ಲಿ ಚಾಪ್ಲಿನ್ಗಿಂತ ಬೆಸ್ಟ್ ಗಿಫ್ಟ್ ಇಲ್ಲವೇ ಇಲ್ಲ ಅಲ್ವಾ? ಅವ್ನು ಹೇಳ್ದ, ನಾನು ಮಾತೇ ಆಡಿಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ಬಣ್ಣ ಕಟ್ಟಕ್ಕೆ ಬರಲ್ಲ ಎಲ್ಲ ಹೇಳ್ದ. ಅದು ಇವತ್ತು ಹೊರಗೆ ಬಂತು ಅಂದರೆ ಅದಕ್ಕೆ ಚಾರ್ಲಿ ಚಾಪ್ಲಿನೇ ಕಾರಣ ಅಲ್ವಾ? ಚಾರ್ಲಿ ಚಾಪ್ಲಿನ್ ಬಂದ ತಕ್ಷಣ ಅಷ್ಟು ಜನ ಮಕ್ಕಳಾಗ್ಬಿಡ್ತೀವಿ ಇಲ್ಲಿ. ಅವನಲ್ಲಿ ಎಷ್ಟು ದುಃಖ ಇದ್ರೂ ಕೂಡ ನಗ್ಸೋದನ್ನು ಬಿಟ್ಕೊಡ್ಲಿಲ್ಲ ಅವನು. ದಟ್ ಈಸ್ ದಿ ಬೆಸ್ಟ್ ಪಾರ್ಟ್ ಆಫ್ ಚಾರ್ಲಿ ಚಾಪ್ಲಿನ್. ಇವತ್ತು ತಾಕತ್ತು ಏನು ಗೊತ್ತಾ, ನನಗೆ ಇವತ್ತು ಖುಷಿಯಾಗಿದ್ದೇನು ಗೊತ್ತಾ, ಇವಳು ಒಂದು 1 hour ಮಾತಾಡಿದ್ಲು, ನೀನು ಒಂದು 1 hour ಮಾತಾಡಿದೆ. ಯೂಶಲಾಗಿ ನೀವು ಕಿಸಿತಾ ಇರ್ತೀರಾ, ಮಾತಾಡ್ತಿದ್ರೆ ನನಗಲ್ಲಿ ಕೋಪ ಬರ್ತಾ ಇರುತ್ತೆ. ಇವರೇನು ಇಷ್ಟುದ್ದ ಮಾತಾಡ್ತಾರೆ, ಇಷ್ಟುದ್ದ ಹಾಕಿದ್ರೆ ನಿಮ್ಮದೇ 1.5 ಗಂಟೆ ಹಾಕ್ಬೇಕು ಇವರು. ಆದರೂ ಇವತ್ತು ನನಗೆ ಕೋಪ ಬರಲಿಲ್ಲ. ಯಾಕೆ ಹೇಳು? ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋ ಮಾತುಗಳು ಹೊರಗೆ ಬರಬೇಕಾಗಿತ್ತು, ಅದು ಬಂತು ಹೊರಗೆ. ಇದಕ್ಕಿಂತ ಒಳ್ಳೆ ಗಿಫ್ಟ್ ಬೇಕೇನಾ? ಮನೆ ಮುಂದೆ ನೆಟ್ಬಿಡು. ಹಾಂ ಸರ್. ಇವತ್ತವರೆಗೂ ನೀನು ಬಂದು ಇವತ್ತು ನಿನ್ನ ಮನಸ್ಸನ್ನ ತೆರೆದಿದ್ದಾರಲ್ಲ, ಇದಕ್ಕಿಂತ ಇನ್ನೊಂದು ಕೆಲಸ ಯಾರೂ ಮಾಡೋಕ್ಕಾಗೋದಿಲ್ಲ. ಬಾಯಿ ತೆಗಿಸ್ಬೋದು ಎಷ್ಟೋ ಜನಕ್ಕೆ, ಆದರೆ ಮನಸ್ಸನ್ನು ಓಪನ್ ಮಾಡೋದಿದೆಯಲ್ಲ, ಆ ಕೆಲಸ ಇವತ್ತು ಅವಳು ಮಾಡಿದ್ದಾಳೆ ನಿನಗೆ. ಪ್ಲಸ್ ಅವಳು ಮನಸ್ಫೂರ್ತಿಯಾಗಿ ಮಾತಾಡಿದ್ದಾಳೆ. ಸೊ ಇದೇ ಬೆಸ್ಟ್, ಚೆನ್ನಾಗಿ ಮಾಡಿದ್ವಿ ಸರ್. ನಿಮ್ಮ ಈ ಒಂದು ಹೊಸ ಪಾಠಕ್ಕೆ ಇಲ್ಲಿಂದನೇ ಸರ್ ಸೂಪರ್, ಥ್ಯಾಂಕ್ ಯು. ಬಲಿ ಚಪ್ಪಾಳೆ. ಇವತ್ತಿನ ಸರ್ಪ್ರೈಸ್ ರೌಂಡ್ ಅಲ್ಲಿ ಸರ್ಪ್ರೈಸ್ ಮಾಡಕ್ ಬರ್ತಾರೆ ಅಂತ ಮುಂದಿನ ಜೋಡಿ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಅಂಡ್ ಸುಕೃತ. ಪ್ರವೀಣ್ ಅಣ್ಣ, ನೀನ್ ಏನ್ ಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ? ನಂಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಣ್ಣ. ಅಂದ್ರೆ ನನ್ನ ಲೈಫಲ್ಲಿ ನಾನು ಯಾವ್ದಕ್ಕೂ ಜಾಸ್ತಿ ಆಸೆ ಪಟ್ಟಿಲ್ಲ, ಇದು ಬೇಕು ಅಂತ ಅನ್ಸಿಲ್ಲ, ದುಡಿಯೋದೊಂದು ತಲೆಲಿದೆ ಅಷ್ಟೇ. ಸೊ ಇಷ್ಟೆಲ್ಲಿರುವಾಗ ಇವ್ರು ಏನ್ ಕಣ್ಣು ಹುಡುಕಿ ಅದ್ರಲ್ಲಿ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದೇ ನಂಗೆ ಈಗ ಡೌಡವ ಅಂತಿರೋದು. ಏನ್ ಕೊಡ್ತಾರೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ ಸುಕ್ಕು? ನಾನೆಲ್ಲ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇವ್ರ ಬಗ್ಗೆ ನನ್ಗೆ ಒಂದೇ ಗೊತ್ತಾಗಿತ್ತು, ಅವ್ರಿಗೆ ಲೈಫಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತ. ಸೊ ಏನು ಮಾಡಿದ್ರೆ ಅವ್ರಿಗೆ ಎಲ್ಲಾನು ಸೇಮ್ ಒಂದೇ ರಿಯಾಕ್ಷನ್ ಇರುತ್ತೆ ಅಂತ ನನಗೆ ಬೇರೆ ಟೆನ್ಷನ್. ಬಟ್ ಅದ್ರಲ್ಲೂ ಹುಡುಕಿ ಕೆದಕಿ ಮೇ ಬಿ ಇದು ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದು ಒಂದು ಥಾಟ್ನ ತಲೆನಲ್ಲಿ ಇಟ್ಕೊಂಡು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಸೊ ನೋಡೋಣ ಸರ್ಪ್ರೈಸ್ ಏನು ಅಂತ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಫೋಲ್ ಮಾಡ್ಬೇಕು ನಾನು. ತಗೊಂಡ್ರಪ್ಪ. ಅಮ್ಮ, ಪ್ರವೀಣ್ ಅವರ ತಾಯಿ ಪ್ರಮೀಳಾ ಅವರು ಮೊದಲನೇ ಬಾರಿಗೆ ಭರ್ಜರಿ ಬ್ಯಾಚಲರ್ಸ್ ವೇದಿಕೆ ಮೇಲೆ ಬರ್ತಾರೆ. ಅಮ್ಮ, ನಿಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ವೇದಿಕೆಗೆ ಅಮ್ಮ ಬಂದಿದ್ದಾರೆ, ಅದು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಈ ಮೊಮೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅಣ್ಣ, ನಾನು ಈ ವೇದಿಕೆಯಲ್ಲಿ ಇರೋಕ್ಕೆ ಕಾರಣ ನನ್ನ ಎಫರ್ಟು, ನನ್ನ ಏನೋ ಸಣ್ಣ ಪುಟ್ಟ ಪ್ರತಿಭೆ ಇರ್ಬೋದು, ಅದಕ್ಕೆಲ್ಲ ಕಾರಣ ಇವರು. ಸೊ ನಾನು ಡಿಸರ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವರು ಡಿಸರ್ವ್ ಮಾಡ್ತಾರೆ ಈ ವೇದಿಕೆನ. ಸೊ ಅವ್ರು ಬಂದಿದ್ದು ತುಂಬ ಖುಷಿ ಆಯ್ತಣ್ಣ. ಇವಾಗ ನಾನು ಇಲ್ಲಿ 4-5 ವರ್ಷದಿಂದ ಏನು ಮಾಡ್ತಾ ಇದ್ದೀನಿ, ಸೊ ಅದಕ್ಕೊಂದು ಸಂಪೂರ್ಣ ಅರ್ಥ ಅಂತ ಅನ್ಕೋಬಹುದು ಇವ್ರು ಇಲ್ಲಿದ್ರೆ. ವೆರಿ ಗುಡ್. ಬಟ್ ಆಕ್ಚುಲಿ ಸುಕೃತ ಅಮ್ಮನ ಕರ್ಕೊಂಡ್ಬಂದು ಸರ್ಪ್ರೈಸ್ ಏನೋ ಕೊಟ್ಟಾಗಿದೆ. ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದನ್ನ ವಿಟಿ ಮುಖಾಂತರ ನೋಡೋಣ. ಹಾ, ರೆಡಿ? ರೆಡಿ. ಎಸ್, ವಿಟಿ ಪ್ಲೀಸ್. ಅಮ್ಮ, ಖುಷಿ ಆಯ್ತಾ? ಖುಷಿ ಆಯ್ತು.
ನೀನ್ ಹೇಳ್ಬಾರ್ದು ಫೋನ್ ಮಾಡಿ ಆದ್ರು. ಹೇಳಿದ್ರೆ ಸರ್ಪ್ರೈಸ್ ಹೆಂಗಿರ್ತಿತ್ತು. ಅಯ್ಯೋ ನಿಜ ಹೇಳಿ, ಖುಷಿ ಆಯ್ತಾ? ಖುಷಿ ಆಯ್ತು. ಆರಾಮನ? ಬಾ ಕೂತ್ಕೊ ಮಗ. ನಮಸ್ತೆ. ಅಣ್ಣನ ಪ್ರವೀಣ್. ಓಕೆ, ನಮ್ಮ ಪ್ರವೀಣ್ ಅವ್ರ ಅಣ್ಣ. ಎಷ್ಟು ಲವ್ಕಿಯಿಂದ ಬರ್ಮಾಡ್ಕೊಂಡು ನನ್ನ ಕೂರಿಸಿ ನೀರೆಲ್ಲ ಕೊಟ್ಟು ಟಿಪಿಕಲ್ ಗೆಸ್ಟ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಹಂಗೆ ಮಾಡಿದ್ರು. ಮನೆಯಲ್ಲಿ ಆಡೋದು ಮಗ? ಇಲ್ಲ ಚೆನ್ನಾಗಿದೆ ಮನೆ, ಚೆನ್ನಾಗಿ ಬೇಜಾರು ಮಾಡಬೇಡ. ಆ್ಯಕ್ಚುಲಿ ಮನೆ ತುಂಬ ಚೆನ್ನಾಗಿದೆ. ಅವ್ರು ಹಳೇದು ಅಂತ ಹೇಳ್ತಿದ್ದೆ, ಬಟ್ ಆ್ಯಕ್ಚುಲಿ ಈ ಥರ ಮನೆಗಳೇ ಚಂದ. ಬರೀ ಇವತ್ತು ಮಾತ್ರ ಅಲ್ಲ, 2 ದಿನ ನೀವು ನನ್ನ ಜೊತೆನೇ ಇರ್ತೀರಾ. 2 ದಿನನಾ? ಪ್ರವೀಣ್ಗೆ ಸರ್ಪ್ರೈಸ್ ಕೊಡೋದು ಸೆಕೆಂಡ್ರಿ, ಅವ್ರ ತಾಯಿ ಮೂಲಕ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿರೋದು. ಏನಿರ್ಬೋದು ಗೊತ್ತಿಲ್ಲಮ್ಮ, ಏನಾದ್ರು ಹೆಂಗೇನು ಗೊತ್ತಿರ್ತದೆ. ಎಕ್ಸೈಟೆಡ್ ಆಗಿರ್ತೀನಿ. ನನಗೆ ಬಂದಿದ್ದೇವಲ್ವಾ ಪ್ರವೀಣ ಪ್ರಣೀತ್. ಖುಷಿ ಆಯ್ತಾ? ಅಳಬೇಡಿ, ಖುಷಿ ಪಡಿ. ಪ್ರವೀಣ ಸಾರಿ ಪ್ರವೀಣ, ನಿಮ್ಮ ಮಕ್ಕಳನ್ನ ಕಳ್ಕೊಂಡಿದ್ರೆ ಎಂಜಾಯ್ ಮಾಡ್ತಿರ್ಲಿಲ್ಲ. ಪ್ರವೀಣ್ ಅನ್ಕೊಂಡ್ರೆ ಥ್ಯಾಂಕ್ಸ್ ಜಗತ್ತೆ. ಕೈಯಲ್ಲ. ಥ್ಯಾಂಕ್ಸ್. ಜೀವನದಲ್ಲೇ ಮರೆಯಕ್ಕಾಗಲ್ಲ ಇದನ್ನು ಸರ್ಪ್ರೈಸು. ಖುಷಿ ಆಯ್ತಾ? ಟಿಕೆಟಾ? ಬೋರ್ಡಿಂಗ್ ಕಾಲ್. ಸೊ ಇವಾಗ ಅವ್ರು ಎಲ್ಲಿ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಆಲ್ರೆಡಿ ಭಯ ಪಡ್ತಿದ್ದಾರೆ, ಅಯ್ಯೋ ಏನಾಗುತ್ತೋ ಏನೋ ಹೆಂಗಿರುತ್ತೋ ಅಂತ. ಬಟ್ ಐ ಆಮ್ ಶೋರ್ ಶಿಲ್ ಎಂಜಾಯ್ ಅಂತ. ಅಭ್ಯಾಸ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೆ ಗೊತ್ತಿಲ್ಲ, ಸುಮ್ಮ ಬರ್ತಿದ್ದಾರೆ. Your cooperation with crew instructions help us provide you with a pleasant journey. That's your snack bag. Beverage is already inside, okay? Please, landing in 20 to 25 minutes, temperature is 30 degrees. Thank you. फिलहाल स्टेशन ऑफ बेंगलुरु पहुंच गए हैं. मैं attention please have arrived in Bengaluru now. Thank you. ಒಂದು ಕಡ್ಚಿಲ್ಲದೆ ನನ್ನ ಫ್ಲೈಟಲ್ಲಿ ಕರ್ಕೊಂಡು ಬಂದರು. ತುಂಬ ಖುಷಿ ಆಗ್ತಿದೆ. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಎಂಜಾಯ್ ಮಾಡ್ತಿದ್ದೇನೆ. ಇದೆ ಲುಲು ಮಾಲ್. ಈಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇರೋ ಮಾಲಲ್ಲಿ ಇದು ಒಂದು ಫೇಮಸ್ ಮಾಲ್.
ಶಾಪಿಂಗ್ ಶಾಪ್, ಇದು ಮೊಬೈಲ್ ಶಾಪ್. ಅದೆಂತದು ಏನೋ ಅದನ್ನ ಪರ್ಫ್ಯೂಮ್ ಮಾಡ್ಕೊಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಪರ್ಫ್ಯೂಮ್ ನೀವು ಹಾಕೊಬಹುದು. ರಾಜಾ ಉಳಿದ ಜ್ಯೂಸ್ ಕೊಡ್ದಾಗ ಅಣ್ಣ ಸಾಂಬಾರು ಇಲ್ಲಂದ್ರೆ ಗಂಜಿ ಅದು ತಿಳಿದು ಮಾತ್ರ. ಪ್ರವೀಣಂಗೂ ಏನು ಅಂದ್ರೆ ಗಂಜಿ ಕೊಟ್ರೆ ಸಾಕು. ನೀವು ನಿಮ್ಮಿಂದಾನೇ ಅಭ್ಯಾಸ ಆಗಿರೋದು ಹಂಗೆ. ಅಂದ್ರೆ ಅವಾಗ ಕಷ್ಟ ಇತ್ತಲ್ವಾ, ಮಕ್ಕಳಿಗೆ ಏನು ತೆಗೆದುಕೊಡ್ಲಿಕ್ಕೆ ತುಂಬಾ ಕಷ್ಟ. ಅವತ್ರ ಹಣ ಇರ್ಲಿಲ್ಲ. ಅಯ್ಯೋ ರಾಮ ವೆಜ್ಜೆ. ಪ್ರವೀಣ್ಗೆ ಇವಾಗ ಏನಾದ್ರು ಪರ್ಚೇಸ್ ಮಾಡೋಣ ಆಯ್ತಾ? ಹಣ ಬೇಕಲ್ಲ, ಅದು ಅಷ್ಟಷ್ಟು ಕಾಸ್ಟ್ಲಿ ಇದ್ದು ನಾವು ತಗೊಂಡ್ರೆ ಬರುತ್ತೆ, ಬಜೆಟ್ ಅಲ್ಲಿ ಬರುತ್ತೆ, ತಗೊಳ್ಳೋಣ. ಅವ್ರಿಗೇನು ಇಷ್ಟ? ಶರ್ಟ್ ಇಷ್ಟನಾ? ಟೀ ಶರ್ಟ್ ಹೆಚ್ಚಾಗಿ ಟೀ ಶರ್ಟ್ ಹಾಕೋದು. ಲೂಸ್ ರೇಟ್ ಎಷ್ಟು ಇದ್ರದ್ದು ಮ್ಯಾಮ್? 1299 rupees ಬರುತ್ತೆ. ಎಷ್ಟು 1000? 1200 ಇದೇನು ಮೇಡಮ್, ನಮ್ಮೂರಲ್ಲಿ ಇದು 300 ಬರೀ 500ಕ್ಕೆ ಸಿಗ್ತದೆ. ಇಲ್ಲಿ ಏನು ಮೇಡಮ್ ಇದು? ಫಸ್ಟ್ ರೇಟ್ ನೋಡು, ಫಸ್ಟ್ ಮತ್ತೆ ಕ್ವಾಲಿಟಿ ನೋಡು. ಇದು ಎಷ್ಟು ಗೊತ್ತಾ? ಎಷ್ಟು? 4000. ಬೇಡ ಮಕ್ಕಳೇ, 4000 ಬೇಡ, ಬರೇ 300-500 ರೂಪಾಯಿ ಇದ್ರು ನೋಡು. ಎಷ್ಟು ದುಡ್ಡೆಲ್ಲ ನಾನು ಏನೇನು ಮಕ್ಕಳಿಗೆ ಒಂದು ಮನೆಯೇ ನಡೆಸಿಬಿಡ್ತೇನೆ ನಾನು. ಒಂದು 300 ರೂಪಾಯಿದು ಬಟ್ಟೆ ತಗೊಂಡು ಮನೆಗೆಲ್ಲ ಸ್ವಲ್ಪ ಸಾಮಾನು ತಗೊಂಡು ಏನೇನೆಲ್ಲ ಮಾಡ್ತಿರ್ತೀನಿ. 150 ರೂಪಾಯ? 100 ಎಷ್ಟು? 550 ನೋಡಿ, 2 ಕೊಡಿ. ಸರಿ, ಬಿಲ್ ಮಾಡಿಸ್ಬಿಡೋಣ. ಹಾಂ, ಬಿಲ್ ಮಾಡಿಸ್ಬಿಡ. ಡಿಸ್ಕೌಂಟ್ ಮಾಡಲ್ವಾ? ನೋ ಡಿಸ್ಕೌಂಟ್. ಓಕೆ ಅಮ್ಮ, ಏನ್ ಗೊತ್ತಾ, ಇವಾಗ ಈ ಸರ್ಪ್ರೈಸ್ ಆಯ್ತು, ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸರ್ಪ್ರೈಸ್ ಇದೆಯಾ? ಏನಪ್ಪ ಅದು? ಇದು 5 ಸ್ಟಾರ್ ಹೋಟೆಲ್. ಇವತ್ತು ನೀವು ಇಲ್ಲೇ ಇರೋದು. ನಾನಾ? ಜ್ಯೂಸ್ ಕುಡೀರಿ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಚೆನ್ನಾಗಿದೆ. ಓ ಸುಖೇತ, ಏನಿದು? ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹ್ಞೂ, ತುಂಬ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇವತ್ತಿಲ್ಲೇ ಸ್ಟೇ. ಚೆನ್ನಾಗಿದೆ. ನಾ ಈ ಥರ ಬೆಡ್ಡಲ್ಲಿ ಕೂತೇ ಇಲ್ಲ. ಆರಾಮಾಗಿ ನಿದ್ದೆ ಬರಲಿ ಅಂತ. ಸೂಪರ್ ಆಗಿದೆ. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿದ್ಯಾ ಅಮ್ಮ? ಇದು ವಾರ್ಡ್ರೋಬ್ ಆಯ್ತಾ? ವಾರ್ಡ್ರೋಬಲ್ಲಿ ಇವ್ರು ಏನೇನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ಬಾತ್ರೂಮ್ ಆಯ್ತಾ? ಆಮೇಲೆ ಇದು ಐರನ್ ಬಾಕ್ಸ್, ಡ್ರಾಯರ್ ಏನಾದ್ರು ಇಟ್ಕೊಳಕ್ಕೆ ನಿಮಗೆ ಬೇಕಾಗಿರೋದು. ಇದೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಕಡೆ ಬನ್ನಿ, ನೋಡಿ ಫ್ರಿಡ್ಜ್ ಇದೆ. ಇದು ಫ್ರಿಡ್ಜಾ? ಮಿನಿ ಫ್ರಿಡ್ಜ್ ಅಂತ ಹೆಂಗಿದೆ? ತುಂಬಾ ಸೂಪರ್ ಆಗಿದೆ. ನಾನು ಫ್ರೈಡ್ ಈ ತರನೇ ಮಾಡ್ಲಿಕ್ಕೆ ಹೇಳ್ತೇನೆ. ಸೂಪರ್. ನೋಡಿ, ಏನಿದೆ? ತುಂಬಾ ಇಲ್ಲಿ ಒಂದು ಶವರ್ ಇದೆ, ಅಲ್ಲೊಂದು ಶವರ್ ಇದೆ. ನೋಡಿ, ಇದು ಪ್ರಯಾಣಿಗೆ ಒಂದು ಕಟ್ಟಿಸ್ದೆ ನಾನು. ನೋಡಿ ಪ್ರವೀಣ್ ಫೋಟೋ ತೆಗೆದು ಅಮ್ಮಂಗೆ ಕಟ್ಟಿಸ್ ಮಗನೇ, ಹಿಂಗೆ ಕಟ್ಟಿಸ್ಬೇಕಂತೆ. ಪ್ರವೀಣ, ನೀನು ಎಲ್ಲ ಆಸೆ ಪಟ್ಟಿದ್ದು ಅಮ್ಮನಿಗೆ ಏನೇನು ತೋರಿಸ್ಬೇಕು, ಏನೇನು ಅಮ್ಮನಿಗೆ ಕೊಡಬೇಕು ಅಂತೇಳಿ ಆಸೆ ಪಟ್ಟಿದ್ಯಾ, ಅದನ್ನೆಲ್ಲ ನಮಗೆ ಸುಕೃತನವರು ತೋರಿಸಿ ಈಡೇರಿಸಿ ಕೊಟ್ಟಿದ್ದಾರೆ. ಆಸೆನೆಲ್ಲ ಪೂರೈಸಿದ್ದಾರೆ. ನನಗೆ ನಿಜವಾಗ್ಲೂ ನಿಮ್ಮ ತಾಯಿನ ನೋಡ್ದಂಗಿರಲಿಲ್ಲ, ಯಾವುದೋ ಒಂದು ಸಣ್ಣ ಮಗು ನೋಡ್ದಂಗೆ ಆಯ್ತು. ಸೋ ಸ್ವೀಟ್, ತುಂಬಾನೇ ಚೆನ್ನಾಗಿತ್ತು. ಅನ್ಕೊಂಡಿದ್ಯಾ ಪ್ರವೀಣ್ ಈ ತರ ಸರ್ಪ್ರೈಸ್ ಸಿಗತ್ತೆ ಅಂತ? ಅಯ್ಯೋ ಇಲ್ಲಣ್ಣ, ದೇವರಾಣೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಂಗೆ ಇವಾಗ ಅನ್ಸಿದೆ, ಅವ್ರಿಗೆ ಅವತ್ತು ಸರ್ಪ್ರೈಸ್ ಕೊಟ್ಟಿದ್ದಲ್ವಾ, ತುಂಬಾ ಕಮ್ಮಿ ಅನಿಸ್ತಿದೆ ಇವಾಗ. ಥ್ಯಾಂಕ್ ಯು ನಿಮ್ಮ ಯಾಕಂದ್ರೆ ನಂಗೆ ಖುಷಿ ಆಗೋದು ಯಾವಾಗ ಅಂದ್ರೆ ಅಮ್ಮ ಖುಷಿಯಾಗಿರ್ಬೇಕು. ಸೊ ಅವ್ರು ಖುಷಿಯಾಗಿದ್ರು, ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಲೈಫಲ್ಲಿ ಸಿಗಲ್ಲ. ಒಂದು ಸ್ವಲ್ಪ ಜೆಲಸು ಇದೆ, ನಾನು ಮಾಡಬೇಕಿತ್ತಲ್ವಾ ಅಂತ. ಬಟ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್.
ಅಮ್ಮ ಸರ್. ಎಷ್ಟು ಜನಕ್ಕೆ ಈ ಕನ್ಸಿರುತ್ತೆ ಮಕ್ಕಳಿಗೆ, ಸ್ಪೆಷಲಿ ಐ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲದೆ ಒಂಥರ ತುಂಬಾ ಜನ ಮಕ್ಕಳ ಆಸೆ ಇದು. ನಮ್ಮ ತಂದೆ ತಾಯಿ ನಮಗೇನು ಮಾಡಿದ್ರು ಅನ್ನೋಕ್ಕಿಂತ ನಮ್ಮ ತಂದೆ ತಾಯಿನ ಫಸ್ಟ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು, ಫಸ್ಟ್ ಈ ಥರ ದೊಡ್ಡದಾಗೇನೋ ಮಾಡಬೇಕು. ಏಕೆಂದರೆ ಅವಾಗೆಲ್ಲ ದುಡಿಮೆ ಇರಲ್ಲ, ಎಲ್ಲಿರುತ್ತವೆಲ್ಲ. ಬಟ್ ನಮ್ಮ ಕೈಯಲ್ಲಿ ಒಂದಷ್ಟು ದುಡ್ಡು ಬಂದಾಗ ಈ ಥರ ಪ್ರಪಂಚ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ನೀ ಅನುಭವಿಸಿದ್ಯಾ? ನನಗೆ ನಿಮ್ಮೆಲ್ಲರೂ ಜಲಸ್ ಆಗ್ತದೆ. ನಮ್ಮ ತಂದೆ ಯಾವಾಗಲೂ ಕೇಳ್ತಾರೆ ಪಾಪ, ಆಗಿಲ್ಲ, ಟೈಮ್ ಆಗಿಲ್ಲ. ನೀವು ನೋಡಿದಾಗ ಅದೆಲ್ಲ ನೆನಪಾಯ್ತು. ಅಮ್ಮ ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯ್ತು ಸರ್. ನಾನು ಅಂದ್ಕೊಂಡೇ ಇರಲಿಲ್ಲ. ಮನೆಯಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೆ ಸಂಕ್ರಮಣ ಹೊತ್ತು. ಏನು ಯಾರೋ ಕರೆದ್ರು, ಯಾರು ಹೊರಗಡೆ ಕರೆಯೋದಪ್ಪ, ನಮ್ಮ ಪಕ್ಕದ ಮನೆಯವರ ಅಥವಾ ಸಂಘದವ್ರು ಬರ್ತಾರೆ ಸರ್, ಸಂಘದವ್ರು ಕರೀತಾರೆ ಏನೋ ಅಂತೇಳಿ ಯಾರು ಅಂತೇಳಿ ಓಡಿ ಬಂದೆ. ಓಡಿ ಬರುವಾಗ ಇದು ಯಾರಪ್ಪ, ನಾನು ಸುಕೃತನವ್ರು ಬರ್ತಿದ್ದಾರೆ. ನನಗೆ ಏನೋ ಒಂದು ಆಶ್ಚರ್ಯ, ನಮ್ಮ ಬಾಗಿಲಿಗೆ ಬಂದಿದ್ದಾರಾ? ಅಯ್ಯೋ ಮನೆ ನೋಡಿದ್ರೆ ಏನಂತಾರೆ ಅಂತೇಳಿ ಅನಿಸಿಬಿಟ್ಟಿದ್ದೆ ಸರ್. ಏನು ಬಂದರು, ಒಳ್ಳೆ ಖುಷಿ ಆಯಿತು ತುಂಬ. ಮಗಳು ಬಂದಾಗೆ ಆಯಿತು ನಮ್ಮ ಮನೆಗೆ. ನನಗೆ ಹುಡುಗಿರಂದ್ರೆ ತುಂಬ ಇಷ್ಟ ಸರ್. ನಂತರ ಇವರು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದರು. ಏನಪ್ಪ ಸರ್ಪ್ರೈಸು ಅಂತ ಹೇಳಿದೆ. ನನ್ನ ಜೊತೆ ನೀವು 2 ದಿವಸ ಇರಬೇಕು ಅಂತ ಹೇಳಿದರು. ಓ, ನನ್ನ ದೊಡ್ಡ ಮಗನನ್ನು ಬಿಟ್ಟು ನಾನು 2 ದಿವಸ ಇರೋದ ಮೇಡಮ್ ಅಂತ ಹೇಳಿದೆ. ಮಗ ಹೇಳಿದೆ, ಹೋಗಿ ಅಮ್ಮ ನೀವು ಹೋಗಿ ಬನ್ನಿ ಅಂತ ಹೇಳಿ. ಮಂಗಳೂರಿಗೆ ಹೋಗ್ತಿದ್ದೇವಮ್ಮ ಅಂತ ಹೇಳಿದ್ರಿ, ಬೀಚ್ ನಿಮಗೆ ತೋರಿಸ್ತೇನೆ ಅಂತ ಹೇಳಿದರು. ಆಯ್ತಮ್ಮ ಬರ್ತೇನೆ ಅಂತ ಹೇಳಿದೆ. ಬಂದು ಮೂಡುಬಿದ್ದೆಯಲ್ಲಿ ಊಟ ಮಾಡಿ ನಂತರ ಮಂಗಳೂರಿಗೆ ಕರ್ಕೊಂಡು ಬಂದರು. ಬೀಚಿಗೆ ಕರ್ಕೊಂಡು ಬಂದು ತುಂಬ ಮಕ್ಕಳಾಗೆ ಆಟ ಆಡಿದೆ. ಇವತ್ತಿನವರೆಗೂ ಆಟವಾಡಲಿಲ್ಲ ಸರ್, ತುಂಬ ಆಟ ಆಡಿದೆ ಸರ್. ಮಕ್ಕಳಾಗೆ ಎಂಜಾಯ್ ಮಾಡಿದೆ, ಅವಳನ್ನೂ ಕೂಡ ಆಡಿಸಿದೆ. ಅಮ್ಮ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಏನಮ್ಮ ಸರ್ಪ್ರೈಸು? ಆಯ್ತು, ಬಂದ್ರು ಬಜೆಪೆ ಬೋರ್ಡ್ ಕಾಣ್ತಾ ಇದೆ ನನಗೆ. ಬಜೆಪೆ ಏರ್ಪೋರ್ಟ್ ನಮ್ ಕಡೆ ನೀವೇನ್ ನಾನು ಬಜೆಪೆ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಕೇಳಿದೆ. ಬಂದೆ ವಿಮಾನದ ಹತ್ರ ಕರ್ಕೊಂಡು ಬಂದ್ರು ಸರ್. ವಿಮಾನದ ಹತ್ರ ಕರ್ಕೊಂಡು ಬಂದು ನನಗೆ ಇದು ಯಾಕಪ್ಪ ಕರ್ಕೊಂಡು ಬಂದ್ರು? ನಾನು ನೋಡ್ದೋಸ್ತನೆಲ್ಲ ನೋಡ್ತಾ ಇದ್ದೇನೆಲ್ಲ. ಚಿಕ್ಕದಿರುವಾಗ ಪ್ರವಾಸಕ್ಕೆ ಹೋಗಿದ್ದೆ, ಅದು ದೂರದಿಂದ ನೋಡ್ಲಿಕ್ಕೆ. ಬಂದು ವಿಮಾನದಲ್ಲಿ ಕೂರಿಸಿದ್ದರು ಸರ್. ನನ್ನ ಮಕ್ಕಳನ್ನು ದಾರಿಗೆ ಬಿಟ್ಟಿದ್ರೆ ನನಗೆ ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮಕ್ಕಳನ್ನು ಬಿಟ್ಟಿದ್ರೆ ನಾನು ಎಲ್ಲೆಲ್ಲೋ ಆಶ್ರಮಕ್ಕೆ ಹಾಕಿದ್ರೆ ನನಗೆ ಎಂಜಾಯ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಮಗನೇ. ನಂತರ ವಿಮಾನದಲ್ಲಿ ಕೂತೆ ಸ್ವಲ್ಪ ಎಂಜಾಯ್ ಮಾಡಿದೆ. ಹೇಳಿದ್ರು, ಏನಮ್ಮ ನಿಮ್ಗೆ ಹೇಗೆ ಅನಿಸ್ತೆ? ನಂಗೆ ಖುಷಿ ಆಗ್ತಿದೆ ಮಗ. ಒಂದು ಕಡೆಯಲ್ಲಿ ಖುಷಿ ಆಗುತ್ತೆ, ಒಂದು ಕಡೆಯಲ್ಲಿ ಬೇಜಾರಾಗುತ್ತೆ. ಮಕ್ಕಳಿದ್ದಿದ್ರು ಪಕ್ಕದಲ್ಲಿ ಮಕ್ಕಳಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತೇಳಿ. ನಂತರ ಅಲ್ಲಿಂದ ಪುನಃ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ. ವಿಮಾನದಿಂದ ಇಳ್ತೆ ಮಾಲ್ಗೆ ಕರ್ಕೊಂಡು ಬಂದ್ರು. ಏನೋ ದೊಡ್ಡ ಮಾಲ್ ಅಂತೆ, ಅದು ಜಾತ್ರೆಯಲ್ಲಿ ನಾನು ಜನ ನೋಡಿದೆ, ಆದ್ರೆ ಅದಕ್ಕಿಂತ ಡಬಲ್ ಜನ ಇದ್ದಾರೆ ಅಲ್ಲಿ. ಎಲ್ಲ ತೋರಿಸಿದ್ರು. ಸುಕೃತ, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ, ನಾನು ನೋಡೋದ ಜಾಗವನ್ನೆಲ್ಲ ತೋರಿಸಿದ್ದೀರಾ. ಇನ್ನೊಂದು ಸರ್ಪ್ರೈಸ್ ಅಂದರೆ 5 ಸ್ಟಾರ್ ಹೋಟೆಲ್. ನಾನು ಇಷ್ಟವರೆಗೆ ಒಬ್ಳು ಕೂತ್ಕೊಂಡಿಲ್ಲ. 5 ಸ್ಟಾರ್ಗೆ ಒಂದು ಹೋಟ್ಲು ಕರ್ಕೊಂಡು ಬಂದರು. ಅಲ್ಲಿ ನೋಡುವಾಗಂತ ಏನು ವಿಶೇಷಗಳು. ಅದು ಬೆಡ್ರೂಮು, ಅದೊಂದು ಮನೇನೆ, ಬೆಡ್ರೂಮ್ ಇದೆ, ಮನೇನೆ. ಅದು ಒಂದು ಬಾತ್ರೂಮ್ ನೋಡಿದೆ, ಅಲ್ಲಿ ಅಡುಗೆ ಮನೇನೇ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಬೆಡ್ ಅಂದರೆ ನಲಿಬೋದಿತ್ತು ಹಾಗೆ, ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸುಕೃತ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮಂಥ ಮನಸ್ಸುಗಳು ನಮಗೆ ಸೊಸೆಗೂ ಬರಲಿ, ಸೊಸೆ ಒಳ್ಳೆಗೂ ಬರಲಿ, ತುಂಬ ಚೆನ್ನಾಗಿರೋ ಹುಡುಗಿ ಬರಲಿ. ಸುಕೃತ ಅವರೇ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು. ಅನಂತರ ನನ್ನ ಮಕ್ಕಳಿಗೆ ಯಾಕಂತ ಹೇಳಿದ್ರು, ಇದು ಪ್ರಸಾದ ಸರ್. ಇವನು ಬಾಣಂತಿ 1 ತಿಂಗಳು ಇರುವಾಗ ಮಗು ಬೇಡ, ದೊಡ್ಡವನೇ ಪಾಪ ಕಷ್ಟಪಡ್ತಿದ್ದೇನೆ, ಹಾಲು ಕೊಡ್ಲಿಕ್ಕಿಲ್ಲ, ತಿನ್ನಕ್ಕೆ ಕೊಡ್ಲಿಕ್ಕಿಲ್ಲ. ನನ್ನ ಗಂಡ ಹೊಡೆಯುವವರು, ಇಷ್ಟರಿಗೆ ಯಾರ ಹತ್ರ ಹೇಳ್ಕೊಂಡಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಹೊಡೆಯುವವರು ಮಕ್ಕಳಿಗೆ ತಿಂಡಿ ಕೊಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಬೇಡ ಮಗಳೇ, ಮಗುವನ್ನು ತೆಗೆಸಲಿಕ್ಕೆ ನೋಡಿದೆ. ಸ್ವಾರಿ ಮಗನೇ, ಇವತ್ತೊಂದು ಪ್ರಸಾದ ಮಗನೇ. ನೀನು ಇವತ್ತೊಂದು ಹೇಳ್ತಿದ್ದೆ, ನಾನು ಏನು ಕಷ್ಟ ಕೊಟ್ಟರೆ ನಿನಗೆ ಸಹಿಸ್ಕೊಂಡು ಹೋಗಿ ಮಕ್ಕಳೇ. ನಿಮಗೆ ತುಂಬ ಕಷ್ಟ ಕೊಟ್ಟಿದ್ದೇನೆ, ನನಗೆ ಬೇಕಂತೇಳಿ ಕೊಟ್ಟಿಲ್ಲ, ನಾನು ನನ್ನ ಕಷ್ಟಕ್ಕೆ ಕೊಟ್ಟಿದ್ದೇನೆ. ಸಾರಿ. ಜೀಕರಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ರವಿ ಸರ್, ರಚಿತಾ ಮ್ಯಾಮ್, ನಿಮಗೆ ತುಂಬ ನಾನು ಚಿರಋಣಿಯಾಗಿದ್ದೇನೆ.
ನನಗೆ ಇವತ್ತು ಅನ್ನ ಕೊಡೋದು, ಇಷ್ಟೊಂದು ಸುಖದಲ್ಲಿ ಇರ್ತೇನೆಂದ್ರೆ ಕಾರಣ ನಮ್ಮ ದೇವಾಲಯ, ನಮ್ಮ ಜೀ ಕನ್ನಡ ಇವತ್ತಿನವರೆಗೂ. ಅಮ್ಮ ನಿಮ್ಮನ್ನ ನಾನೊಂದು ಸರಿ ತಪ್ಕೋಬೋದಾ? ಓ ನನಗೆ ಎಷ್ಟು ಖುಷಿ ಆಯ್ತು ನೋಡಿ. ಸರ್ ನನ್ನನ್ನು ಲೈಫಲ್ಲಿ ಫಸ್ಟು ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಇವರು, ಫಸ್ಟ್ಗೆ ಥಿಯೇಟ್ರಿಗೆ ಹೋಗಿದ್ದು ನಿಮ್ಮ ಕನಸುಗಾರ ಸಿನಿಮಾಕ್ಕೆ ಸರ್. ಫಸ್ಟ್ ಸಣ್ಣ ವಯಸ್ಸಲ್ಲಿ ಫಸ್ಟ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದು ಇವರು. ನಿಮ್ಮ ನಾನೆಲ್ಲ ನೋಡ್ತೇನೆ ಸರ್. ನಿಮ್ಮ ಪಿಕ್ಚರ್ ನನಗೆ ತುಂಬಾ ಇಷ್ಟ. ರಚಿತಾರಾಮ್ ಇಂಪಲ್. ನಾನು ಲೈಫಲ್ಲಿ ಹುಡ್ದಾಗಿದ್ದ ಇಷ್ಟು ಖುಷಿಯಾಗಿರೋದು ನನ್ನ ದೇವ್ರ ಆಡ ನೋಡಿಲ್ಲ. ಇವ್ರು ಇಷ್ಟು ಸಣ್ಣ ಮಗು ಥರ ಆಡಿದ್ದು ನಾನು ನೋಡೇ ಇಲ್ಲ ಸರ್. ನನ್ನ ಮನೇಲಿ ನೋಡಿದ್ರೆ ಈಗ ಆಶ್ಚರ್ಯ ಪಡ್ತೇನೆ, ಇವ್ರು ಯಾಕೆ ಹಿಂಗೆ ಆಡ್ತವ್ರೆ ಅಂತ. ಆಕ್ಚುಲಿ ನಿಮ್ಮಮ್ಮ ಸಣ್ಣ ಮಗು ಹೋಗೋ ಕಾರಣ ಸುಕೃತ. ಖಂಡಿತ. ನಮ್ಮಿಬ್ರ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಅವ್ರ ಅಮ್ಮಗೆ. ಹಾ ಎಸ್ ರಚ್ಚು, ಏನ್ ಸರ್ಪ್ರೈಸು? ಇದೇ ಸರ್ಪ್ರೈಸ್ ನಮಗೆ. ಖುಷಿ ಆಯ್ತು. ಅವ್ರು ಸೀರಿಯಸ್ಲಿ ಪುಟ್ಟ ಮಗುನೇ ಸರ್. ನಾನು ಹತ್ತಿರದಲ್ಲಿ ನೋಡ್ತಿದ್ದೆ ನಾನು ಸರ್, ಪಿಕ್ಚರ್ ಅಲ್ಲಿ ದೂರದಿಂದ ನೋಡ್ತಿದ್ದೆ. ತುಂಬಾ ಖುಷಿ ಆಯ್ತು ಸರ್. ಅಮ್ಮ, ರವಿ ಸರ್ ಯಾವ ಪಿಕ್ಚರ್ ತುಂಬಾ ಇಷ್ಟ ನಿಮ್ಗೆ? ರಾಮಾಚಾರಿ, ಕನಸುಗಾರ, ಪ್ರೇಮಲೋಕ, ಅಣ್ಣಯ್ಯ ಎಲ್ಲ ತುಂಬಾ ಇಷ್ಟ. ಇಷ್ಟು ಹತ್ರದಿಂದ ನೋಡಿದ್ರಲ್ಲ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತದೆ ಸರ್. ನಮ್ಮ ಅಣ್ಣನ ನೋಡಿದಾಗ ಅಮ್ಮ, ನಿಮ್ಗೆ ಯಾರು ಜಾಸ್ತಿ ಇಷ್ಟ, ರಚುನ ರವಿ ಸರ್? ಓ ನಮ್ಗೆ ಎಲ್ಲರೂ ಇಷ್ಟ ಸರ್. ಅಂದ್ರೆ ನಿರಂಜನ್ ಸರ್ ಕೂಡ ತುಂಬಾ ಇಷ್ಟ. ಎಲ್ಲರೂ ರಚು, ಈ ಒಂದು ಮೊಮೆಂಟ್ ಹೇಗಿತ್ತಿದು? ಖುಷಿ ಆಯ್ತು ನಮ್ಮ ವೇದಿಕೆ ಮೇಲೆ ನೀವು ನಿಂತು ನಿಮ್ಮ ಮಗನ್ನ ಒಂದು ಯಶಸ್ಸನ್ನ ನೋಡಿ ಅವನ ಜೊತೆ ವೇದಿಕೆ ಶೇರ್ ಮಾಡಿರೋದು ನಿಮ್ಗೆ ಎಷ್ಟು ಹೆಮ್ಮೆ ಇದೆಯೋ ನಮಗೆ ತುಂಬಾ ಖುಷಿ ಇದೆ. ಸುಕೃತ, ವಂಡರ್ಫುಲ್. ಇದು ಸರ್ಪ್ರೈಸ್ ಅಂತ ಹೇಳಕ್ ಇಷ್ಟಪಡಲ್ಲ. ಯು ಮೇಡ್ ಹರ್ ಲೈಫ್ ಅಷ್ಟೇ. ಅವ್ನು ಮಾಡಬೇಕಾದಂಥ ಒಂದು ಸರ್ಪ್ರೈಸಸ್ನ ನೀವು ಮಾಡಿದ್ರಿ ಆ್ಯಂಡ್ ಖುಷಿ ಪಡಿಸೋದಕ್ಕೆ ಈ ಜೀವ ಇವತ್ತು ತುಂಬ ಖುಷಿಯಾಗಿದೆ. ಆ ಜೀವ ಖುಷಿಯಾಗಿರೋ ಕಾರಣ ನೀವು ಮತ್ತು ಜೀ ಕನ್ನಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ರವಿ ಸರ್, 2 ವರ್ಷ 3 ವರ್ಷ ಹತ್ತಿರ ಆಯಿತು ಅಮ್ಮ ಅಂತ ಕರೆಯೋಕ್ಕಾಗ್ದಿರೋ ಪರಿಸ್ಥಿತಿ ಆಯಿತು. ನೀವು ನೋಡಿದ ತಕ್ಷಣ ನಮ್ಮಮ್ಮ ನೆನಪಾದರು. ಅದು ತುಂಬ ಮನಸ್ಸಿಗೆ ಟಚ್ ಆಯಿತು. ನಾನು ದಿನ ಬೆಳಗ್ಗೆ ಎದ್ದು ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಏನಂದರೆ, ಬಂದು ನನ್ನ ತಾಯಿ ಮಡ್ಲಲ್ಲಿ ಮಲಗೆ ನನ್ನ ದಿವಸ ಸ್ಟಾರ್ಟ್ ಆಗೋದು. ಸೊ ನಮ್ಮಮ್ಮ ಇಲ್ಲ ಇವಾಗ. ನೀವು ನೋಡಿದ ತಕ್ಷಣ ತುಂಬ ನೆನಪಾದರು ನಮ್ಮಮ್ಮ. ಅತ್ಯಂತ ಅಮ್ಮ ಅಂತ ಕರೆಯೋದಕ್ಕೆ ಒಬ್ಬರು ಸಿಕ್ಕಿದ್ರು ಇವತ್ತು ನನಗೆ. ಅದು ತುಂಬ ಖುಷಿ ಆಯಿತು. ಇವಳ ಹೆಸರಲ್ಲಿ ಸುಕೃತ ಅಂತ ಇದೆ ನೋಡಿ. ಇವಳಿರೋದೇ ಸುಖ ದಾನ ಮಾಡೋದಕ್ಕೆ. ಇವಳು ಎಷ್ಟು ಚೆನ್ನಾಗಿ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು, ಮೆಚ್ಯೂರಿಟಿ ಅಂತೀವಲ್ಲ, ಅದು ಇವಳಲ್ಲಿ ಮೆಚ್ಯೂರಿಟಿ ಚೆನ್ನಾಗಿದೆ. ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಂಪಲಾಗಿ 2 ಲೈನಲ್ಲಿ ಹೇಳೋದು ಅಂದರೆ, ಇವತ್ತು ನೀನು ಇವ್ರ ಸಂಬಂಧಕ್ಕೆ, ಇವ್ರ ಪ್ರೀತಿಗೆ, ಇವ್ರ ಆಸೆಗೆ, ಇವ್ರ ಕನಸಿಗೆ, ಇವ್ರ ಬಾಂಧವ್ಯಕ್ಕೆ, ಇವ್ರ ಫೀಲಿಂಗ್ಸ್ಗೆ ರೆಕ್ಕೆ ಕಟ್ಟಿ ಆರಿಸಿದ್ಯಾ ಅಲ್ವಾ? ಇದಕ್ಕಿಂತ ಏನು ಕೊಡೋಕ್ಕಾಗತ್ತೆ? ಅಮ್ಮ ನೋಡಿ, ರವಿ ಸರ್ನ ನೀವು ಮೂವಿಲಿ ನೋಡಿದ್ದೀರಾ, ದೊಡ್ಡ ಪರದಲ್ಲಿ ನೋಡಿದ್ದೀರಾ, ಟಿವಿಲಿ ನೋಡಿದ್ದೀರಾ, ಪಕ್ಕದಲ್ಲೇ ಇದ್ದೀರಾ. ಅಪ್ಪಿ ತಪ್ಪಿ ಚಾನ್ಸ್ ಕೊಟ್ರೆ ಚಿಕ್ಕ ಸ್ಟೆಪ್ ಆಗ್ತೀರಾ? ಅಯ್ಯೋ, ಏನಾಗೋದು? ಅಮ್ಮ, ಹೆಂಗಿತ್ತು? ಇದು ಕ್ರೇಜಿ ಆಗಿತ್ತು. ಯಾಕೆ
ನನ್ನ ಜೊತೆ ಯಾರು ಬಂದರೂ ವಯಸ್ಸು ಕಡಿಮೆ ಆಗೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರೋಚರ್, ಥ್ಯಾಂಕ್ ಯು. ಸಂಗೀತದಲ್ಲೇ ಮುದ್ದಾಗಿ ಮಾತಾಡಿ ನಮ್ಮ ಫೀಲಿಂಗ್ ಸ್ಟಾರ್ ಅಂತ ಕರ್ಸ್ಕೊಂಡಿರೋಂತ ನಮ್ಮ ಸುನಿಲಂಗೆ ಸೂಪರ್ ಡೂಪರ್ ಸರ್ಪ್ರೈಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ ಏಂಜಲ್ ಅಮೃತ ಅಂಡ್ ಭರ್ಜರಿ ಬ್ಯಾಚುಲರ್ ಸುನಿಲ್ ಆನ್ ಸ್ಟೇಜ್. This one's for you. ಓಕೆ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ, ನಾನು ಹೇಳ ಕೇಳಕ್ಕೆ ಇಷ್ಟ ಇದೆಯಾ? ಕೇಳ್ತೀನಿ ಪಕ್ಕ. ಕೇಳ್ತೀಯಾ? ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ರೋಜು ನಿನ್ಗೆ ಕೈಗೆ ಸೇರಿತು. ನೆಕ್ಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಮನ್ಸು ಗೊತ್ತಾಯ್ತು ನೀನೇ ಬರ್ತೀಯಂತ. ಎವ್ರಿ ಟೈಮ್ ನಾನು ನಿನ್ನ ನೋಡಿದಾಗ ನನ್ನ ಮಗಳು ನೆಗೆ ಜಾಸ್ತಿ ಆಯ್ತು. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನಿನ್ನ ಮಾತು ನನ್ನ ಮನ್ಸಲ್ಲಿ ಸೇರಿತು. ನಿಮ್ ಸದ್ದೆ ಇಲ್ಲದೆ ನಿದ್ದೆ ಇಲ್ಲದೆ ನಿಮ್ಮ ಮುಟ್ಟಾಗ ಸರ್ಪ್ರೈಸ್ ಮಾಡಿದೆ. ಶೂಟಿಂಗ್ ಬರದೆ ಫೋನು ಎತ್ತದೆ, ಯಾಕೆ ಹೀಗೆ ಟಾರ್ಚರ್ ಮಾಡಿದೆ. ನಿಮ್ ಸದ್ದೆ ಇಲ್ಲದೆ ನಂಗೆ ನಿದ್ದೆ ಇಲ್ಲದೆ ನಿಮ್ಮ ಮುಟ್ಟಾಗ ಸರ್ಪ್ರೈಸ್ ಮಾಡಿದೆ. ಶೂಟಿಂಗ್ ಬರದೆ ಫೋನು ಎತ್ತದೆ, ಯಾಕೆ ಹೀಗೆ ನನ್ನ ಕಾಡಿದೆ. ಜಡ್ಜಸ್ ಮುಂದೆ ನಾನು ನಿಲ್ಲುವಾಗ ಯಾಕೋ ಹೀಗೆ ನೀ ಕಾಡಿದೆ. ಫಸ್ಟ್ ಟೈಮ್ ನನ್ನ ನೋಡಿದಾಗ ಜಗವೇ ನೀನೇ ಅಂದ ಗೆಳೆಯನು. ಯಾಕೆ ಮಾಡಿದೆ ಮನೆಯಲ್ಲಿದ್ದರು ಇವೆಂಟಲ್ಲಿದ್ದರು ಫೋನು ಮಾಡಿ ಕೇರು ಮಾಡುವೆ. ಬೇಜಾರಾದರು ನಮ್ಮುನಿಸಿಕೊಂಡರು ಬಂದು ನೀನು ಮುದ್ದು ಮಾಡುವೆ. ಮನೆಯಲ್ಲಿದ್ದರು ಇವೆಂಟಲ್ಲಿದ್ದರು ಫೋನು ಮಾಡಿ ಕೇರು ಮಾಡುವೆ. ಬೇಜಾರಾದರು ನಮ್ಮುನಿಸಿಕೊಂಡರು ಬಂದು ನೀನು ಮುದ್ದು ಮಾಡುವೆ. ಇರೋ 10 ಬ್ಯಾಚುಲರ್ಸಲ್ಲೂ ನೀನೇ ನನ್ನ ಬೆಸ್ಟ್ ಪೇರು. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ರೋಜು ನಿನ್ನ ಕೈಯಲ್ಲಿ ಸೇರಿತು. ಫಸ್ಟ್ ಟೈಮ್ ನಾನು ಇಷ್ಟು ಮುದ್ದಾಗಿರೋ ಹಾಡು ಕೇಳಿದ್ ಫಸ್ಟ್ ಟೈಮ್ ಗುರು. ನಿಜವಾಲು ಒಡ್ರಪ್ಪ ಚಪ್ಪಾಳೆ ಎಫರ್ಟ್ಗೆ. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಸತ್ಯ ಹೇಳು, ನೀನೇ ಬರ್ದಿರೋದ ಇದು?
ಆಕ್ಚುಲಿ ನಾನು ಬಂದೆ ಟೀಮ್ ಅವರೆಲ್ಲ ಹೆಂಗೆ ಆಯ್ತು. ಅದಾದ್ಮೇಲೆ ಏನ್ ಬರೀಲಿ ಇವನ್ಗೋಸ್ಕರ ಅಂತ ಹೇಳೋದು. ನಾನು ನೀನೇ ಬರಿಬೇಕು ಅಂತ ಟೆನ್ಷನ್ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಅಲ್ಲ, ನಾನು ಯಾವತ್ತು ಯಾರಿಗೋಸ್ಕರ ಲಿರಿಕ್ಸ್ ಈ ತರ ಹಾಡೆಲ್ಲ ಬರ್ದೇ ಇಲ್ಲ. ನೀ ಬೆಂಡ್ ಮಾಡ್ಕೊಂಡು ರೋಸ್ ಎಲ್ಲಾನು ಕೊಟ್ಟೇ ಇಲ್ಲ ನಾನು. ಎಕ್ಸ್ಪೆಕ್ಟ್ ಮಾಡಿದ್ದೀನಪ್ಪ ಈ ಎಕ್ಸ್ಪೀರಿಯನ್ಸ್. ದೇವರನಿಗೂ ಇದನ್ನು ಮಾತ್ರ ಎಕ್ಸ್ಪೆಕ್ಟೇ ಮಾಡಿಲ್ಲಣ್ಣ. ಬಟ್ ತುಂಬ ಮನಸ್ಸಿಂದ ಥ್ಯಾಂಕ್ ಯು. ಬಟ್ ಇಷ್ಟೆಲ್ಲ ಲಿರಿಕ್ಸ್ ಬರೆದ್ಬಿಟ್ಟು ಹತ್ರ ಹೋಗಿ ಪರವಾಗಿಲ್ಲ. ಇಲ್ಲ ಅಣ್ಣ, ನನ್ನ ಥ್ಯಾಂಕ್ ಯು. ಪರವಾಗಿಲ್ಲ. ಹೇಳಿ, ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬ ಖುಷಿ ಆಗ್ತಿದೆ. ತುಂಬ ಅಂದರೆ ತುಂಬ. ಈಗ ಏನು ಸರ್ಪ್ರೈಸ್ ಮುಂದೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಬಟ್ ಇಷ್ಟು ಲಿರಿಕ್ಸ್ ಎಲ್ಲ ಬರೆಯೋದು ಅಂದರೆ ನಿಮಗೆಲ್ಲ ಹೆವಿ ಕಷ್ಟ ಇದು. ಬಟ್ ಲಿರಿಕ್ಸ್ ಎಲ್ಲ ಬರೆದ್ಬಿಟ್ಟು ನನಗೋಸ್ಕರ ಸಾಂಗ್ ಹಾಡಿದ್ದೀರಾ. ಥ್ಯಾಂಕ್ ಯು ಅಮ್ಮು. ಈ ಹೂ ನಿನಗಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನನಗೋಸ್ಕರ ಹಾಡಿ ಲಿರಿಕ್ಸ್ ಬರೆದಿದ್ದಕ್ಕೆ ಥ್ಯಾಂಕ್ ಯು. ಸುನಿಲ್, ಎಷ್ಟು ಖುಷಿ ಆಯ್ತು. ತುಂಬ ಅಣ್ಣ, ತುಂಬ ಖುಷಿ ಆಯ್ತು. ನನಗೆ ಜಾಸ್ತಿ ಖುಷಿ ಆಯ್ತು. ಅಮೃತ, ಈ ಲಿರಿಕ್ಸ್ ಬರ್ದು ಹಾಡು ಹೇಳಿ ಎಷ್ಟು ಕಷ್ಟ ಆಯ್ತು ನಿನಗೆ? ತುಂಬ ಜಾಸ್ತಿನೇ ಕಷ್ಟ ಆಯಿತು. ಫಸ್ಟ್ ಏನೋ ಎಲ್ಲ ಗೊತ್ತಿರೋ ಥರ ಪೆನ್ನು ಬುಕ್ಕು ತೊಗೊಂಡು ಕುತ್ಕೊಂಡೆ. ಆಮೇಲೆ ಏನೋ ಎಲ್ಲ ಮರ್ತೋಯ್ತು. ಆಮೇಲೆ ಸರಿ ಇರು ಯಾವ್ದಾದ್ರು ಹಾಡ್ ರೆಫರೆನ್ಸ್ ಅದು ಇದು ತೊಗೊಳೋಣ ಅಂದ್ರೆ ಬರ್ತಾ ಇರ್ಲಿಲ್ಲ. ಸರಿ ಇವನ್ ಹೇಗಿದ್ದಾನೆ, ಇವನ್ ಏನೇನ್ ಮಾಡ್ತಾನೆ, ಹೇಗಿರ್ತಾನೆ, ಇವನ್ ಕ್ಯಾರೆಕ್ಟರ್ ಬಿಹೇವಿಯರ್ ಎಲ್ಲ ಮಿಕ್ಸ್ ಮಾಡಿ ಒಂದ್ ಹಾಕೋಣ ಅಂದ್ಬಿಟ್ಟು ಒಂದ್ ಹಾಡ್ ಹಾಕಿದ್ದು. ಇಷ್ಟೇನ ಮುಗಿತ ಗಿಫ್ಟ್ ಆಯ್ತಾ? ಇದು ಇನ್ನೂ ಇದೆಯಾ? ಏನದು? ಅದು ಇವ್ರ ಫೇವ್ರೆಟ್ ಪರ್ಸನ್, ಇವ್ರ ದೊಡ್ಡ ಫ್ಯಾನ್ ಇವನ್ ಅವ್ರದ್ದು. ಯಾರು ಫ್ಯಾನ್ ಅಮ್ಮ? ಸುನೀಲ ಅವ್ರ ದೊಡ್ಡ ಫ್ಯಾನು. ಹೌದಾ? ಹೌದು. ನೋಡ್ಬೋಳ, ಸುನೀಲ ಯಾರ ದೊಡ್ಡ ಫ್ಯಾನ್, ಅವ್ರ ಕಡೆಯಿಂದ ಏನಾಗಿದೆ ವಿಟಿ ಪ್ಲೀಸ್. ನಾನು ಅಮೃತ ಅಂತ ಭರ್ಜರಿ ಬ್ಯಾಚುಲರ್ಸ್ ಕಡೆಯಿಂದ ಬಂದಿದ್ದೀನಿ. ನೋಡಿದ್ದೀನಿ, ನಿಮ್ಮ ಸಾಂಗ್ ನೋಡಿದ್ದೀನಿ. ಆ ಸಂಗಮದಲ್ಲಿ ನೀವು ಸುನಿಲ್ ಅವರು ಹೌದು ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಡಾನ್ಸ್ ವೆರಿ ವೆಲ್, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಎಪಿಸೋಡ್ ಬಂದ್ಬಿಟ್ಟು ನಮ್ದು ಸರ್ಪ್ರೈಸ್ ರೌಂಡ್ ಅಂತ. ಸೊ ಹುಡುಗಿರು ಹುಡುಗನ್ಗೆ ಸರ್ಪ್ರೈಸ್ ಕೊಡ್ತಾರೆ. ಸೊ ಸುನೀಲ್ ಬಂದ್ಬಿಟ್ಟು ನಿಮ್ ದೊಡ್ಡ ಫ್ಯಾನ್. ಆಕ್ಚುಲಿ ಶಿವಣ್ಣ ಅಂದ್ರೆ ಎಲ್ಲ ಇದ್ರಲ್ಲೂ ನಿಮ್ ಹಾಡೇ ಹಾಡ್ತಿರ್ತಾರೆ. ಬಹಳ ಇಷ್ಟ ಆಯ್ತು. ಐ ಸ್ಟಾರ್ಟ್ ಲೈಕಿಂಗ್ ದಟ್ ಬಾಯ್ ವೆರಿ ಮಚ್. ದ ವೇ ಹಿ ಪ್ರೆಸೆನ್ಸ್ ಹಿಮ್ಸೆಲ್ಫ್. ಯಾಕಂದರೆ ನೀವು ಅಷ್ಟೇ ತುಂಬ ಜೊತೆಲಿ ಅಷ್ಟೇ ಭಾಳ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸುನಿಲ್ ಇಸ್ ಅ ನೈಸ್ ಬಾಯ್. ಆಮೇಲೆ ಆ ಇನ್ನಸೆನ್ಸ್ ಕಾಣ್ತಾ ಇತ್ತು ಇಬ್ಬರಲ್ಲೂ. ಸುನಿಲ್ ಅಂತ ಅದಾದಮೇಲೆ ಐ ಬಿಕೇಮ್ ಐ ಥಿಂಕ್ ಒಂದು ಫ್ಯಾನ್ ಅಂದ್ರೂ ತಪ್ಪಾಗಲ್ಲ. ಐ ಥಿಂಕ್ ಈಸ್ ವೆರಿ ಬ್ರಿಲಿಯಂಟ್. ಆ್ಯಂಡ್ ದ ವೇ ಹಿ ಸ್ಯಾಂಗ್ ದಟ್ ಸಾಂಗ್ ಜಿಯಾ ತೆರಿ, ನನಗೆ ಫೇವ್ರೆಟ್ ಸಾಂಗ್ ಅದು. Amazingly sang Sunil, and then I started liking him more. ನಾನು ನಂಬಲ್ಲ, ಅದು ಆ ಸಾಂಗ್ನ ಒಂದು 4 to 5 times ನೋಡಿರ್ತೀನಿ ಕಂಟಿನ್ಯೂಸ್ಲಿ ವೆಯ್ಟ್ ಮಾಡಿ. ಐ ಥಿಂಕ್ ಯು ಬೋತ್ ವರ್ ಸೋ ಗುಡ್. ಆ್ಯಂಡ್ ಭರ್ಜರಿ ಬ್ಯಾಚುಲರ್ಸ್ಲಿ ಯೋರ್ ಪಾರ್ಟ್ನರ್ ಅಮೃತ ಅವರು ನಿಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ವಿಲ್ ಬಿ ಎ ಗ್ರೇಟ್ ಸರ್ಪ್ರೈಸ್ ಫಾರ್ ಯು ಬಿಕಾಸ್ ಐ ಹ್ಯಾವ್ ಸೆಡ್ ದಟ್ ಐ ಆಮ್ ಎ ಫ್ಯಾನ್ ನೌ. ಲವ್ ಯು, ಆಲ್ ದಿ ಬೆಸ್ಟ್, ಟೇಕ್ ಕೇರ್. ನಿಮ್ಮ ಕಡೆಯಿಂದ ಒಂದು 2 ಲೈನ್ಸ್ ಎಲ್ಲ 1 ಲೈನ್ ಅವನಿಗೋಸ್ಕರ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದು ನನಗಾಗಿ, ನಾನಿರುವುದು ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನ. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್. ಈ ವಿಡಿಯೋ ತೋರಿಸಾದ್ಮೇಲೆ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ ನಾನು ಈಗಲೇ ನೆನೆಸ್ಕೊಳ್ತಾ ಇದ್ದೀನಿ. And thank you so much. It was pleasure meeting you. Thank you. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣಂಗೆ ಏನು ಹೇಳಬೇಕು, ಬಾಯಲ್ಲಿ ಮಾತು ಬರ್ತಿಲ್ಲ ಅಣ್ಣ. ಶಿವಣ್ಣವರು ಲಾಸ್ಟ್ ಮಹಾಸಂಗಮ ಆದಮೇಲೆ ವರುಣನವ್ರ ಕೈಲೇ ಕಾಲ್ ಮಾಡಿಸಿ ಶಿವಣ್ಣ 2.5 ನಿಮಿಷ ಮಾತಾಡಿದ್ದಾರೆ. ಅಂದರೆ ಡ್ಯಾನ್ಸ್ ಮಾಡಿದ್ದು ಸಾಂಗ್ ಬಗ್ಗೆ ಹೇಳಿ, ಮತ್ತೆ ಜಿಯಾ ತೆರಿ ಜಯ ಮೇರಿ ಅವ್ರ ಫೇವ್ರೇಟ್ ಸಾಂಗು. ತುಂಬ ಚೆನ್ನಾಗಿ ಹಾಡಿದ್ರಿ, ಸಖತ್ತಾಗಿ ಹಾಡಿದ್ರಿ, ಹಂಗೆ ಹಾಡಿದ್ರಿ, ಮನೆಗೆ ಬನ್ನಿ ಒಂದ್ಸಲ ಹಂಗೆ ಹಿಂಗೆ. ಬಟ್ ಅದನ್ನು ನಾನು ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದರೆ ರೆಕಾರ್ಡ್ ಮಾಡ್ಕೊ ಇಮಿಡಿಯೇಟ್ಲಿ ಅಂದರೆ ನಮಗೊಂದು ಖುಷಿ. ಶಿವಣ್ಣ ಅವರು ನಮ್ಮ ಸಾಂಗ್ ನೋಡಿಬಿಟ್ಟು ಹಿಂಗೆ ಎದುರುಗಡೆ ಇದ್ದಾಗ ಈಗ ಹಾಡೋದು ಬೇರೆ ಅಣ್ಣ, ಬಟ್ ನಮ್ಮದು ಒಂದು ಟಿವಿಲಿ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು
ಅಷ್ಟು ದೊಡ್ಡ ಒಬ್ಬರು ನಮ್ಗೆ ಕಾಲ್ ಮಾಡಿ ನಮ್ಮ ಇದ್ರ ಬಗ್ಗೆ ಹೊಗಳಿ ಮಾತಾಡ್ತಾರಂದ್ರೆ ಅವರು ಇಂಥ ಅದಕ್ಕೆ ಅವರಿಗೆ ದೊಡ್ಡ ಮನೆ ಅಂತದಕ್ಕೆ ಹೇಳ್ತೀವ ನಾವು. ಶಿವಣ್ಣ ಅವ್ರಿಗೆ ನಾವು 1000 ಜನ ಬಂದ್ಬಿಟ್ಟು ಅಣ್ಣ ನಾವು ನಿನ್ ಫ್ಯಾನು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಶಿವಣ್ಣ ಅವ್ರ ಲಾಸ್ಟ್ ಅಲ್ಲಿ ಸುನಿಲ್ ನಿನ್ ಫ್ಯಾನು ಅಂತ ಹೇಳಿದ್ರೆ ಅಯ್ಯಪ್ಪ. ಇವಾಗ ಶಿವಣ್ಣ ಅವರು ನಿನ್ಗೋಸ್ಕರ 2 ಲೈನ್ ಹಾಡಾಡಿದಾರಲ್ಲ, ನೀನು 2 ಲೈನು ಶಿವಣ್ಣನ್ಗೋಸ್ಕರ ಅವ್ರ ಒಂದು ಹಾಡಾಡು. ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ, ಹಗಲಿರುಳು ಜೊತೆಗಿರಲು ಹೃದಯಗಳು ಆಡಿತೆ, ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ, ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನ, ನಿನ್ನ ಕಂಡು ಮರೆತೆ ನನ್ನೆನಾ, ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಓ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ. ರಚ್ಚು, ಈ ಮುದ್ದಾದ ಸರ್ಪ್ರೈಸ್ ರೌಂಡ್ ಹೇಗಿತ್ತು? ಅಲ್ಲ, ಅವನಿಗೆ ಆ ಸರ್ಪ್ರೈಸ್ ಇಷ್ಟ ಆದ್ಮೇಲೆ ನಮ್ಗೆ ಇನ್ನೇನಿದೆ ಹೇಳೋದಕ್ಕೆ. ಅವನಿಗೆ ಖುಷಿ ಆಯ್ತು. ಅವನ ಖುಷಿನ ಅಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ದ, ಉರುಳಾಡಿ ಬದಲಾಡಿ. ಫಾರ್ ಹರ್ ಅಟೆಂಪ್ಟ್ ಇಟ್ ವಾಸ್ ವೆರಿ ನೈಸ್. ಅವನಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿರೋದು ಅವರ ಮೆಂಟೋ ಆ್ಯಂಡ್ ವಂಡರ್ಫುಲ್. ಬಟ್ ಸುನೀಲ, ನಿನ್ನ ಸಿಂಗಿಂಗ್ ಐ ಟೆಲ್ ಯು, ಥ್ಯಾಂಕ್ ಯು. ನೀನು ಮೈಕ್ ಇಟ್ಕೊಂಡು ಹಾಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಫ್ಕೋರ್ಸ್ ನಮ್ಮ ಸೆಟ್ಟಲ್ಲಿ ಇನ್ನೊಬ್ರು ಸಿಂಗರ್ ಇದ್ದಾರೆ, ದರ್ಶನ್. ಇವನು ಲವ್ ಆಗೋ ತರ ಹಾಡ್ತಾನೆ, ಅವ್ನು ಲವ್ ಆದ್ಮೇಲೆ ಆಗೋ ಹಾಡ್ದ. ಎಕ್ಸಾಕ್ಟ್ಲಿ. ಆಮೇಲೆ ಅವನ ಎಕ್ಸ್ಪ್ರೆಷನ್ಸು ಅಷ್ಟೇ, ಲವ್ ಬರ್ಸ್ಬಿಡ್ತಾನೆ ಅವನು. ಇವನು ಲವ್ ಅಲ್ಲಿ ತೇಲ್ಸ್ತಿರ್ತಾನೆ, ಇವರು ಲವ್ ಬಗ್ಗೆ ಹೇಳ್ಕೊಡ್ತಾರೆ. ನೋಡಿ, ಹಿಂಗೆಲ್ಲ ಮಾಡಿದಾಗ ರವಿ ಸರ್ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದ ಕಾಣ್ತಿದ್ರು. ಇವತ್ತು ದೃಷ್ಟಿ ತೆಗಿರೋ ಎಲ್ಲರೂ. ನನಗೊಂದು ರಿಕ್ವೆಸ್ಟ್ ಇದೆ, ಈ ಶೋ ಅಟ್ಲೀಸ್ಟ್ ಫಿನಾಲೆಲಾದ್ರೂ ಸರಿ, ಯಾವಾಗಾದ್ರೂ ಒನ್ ಆಫ್ ದ ಎಪಿಸೋಡ್ಸ್ ಅಲ್ಲಿ ನಂಗೆ ಸುನೀಲ ಹಾಗೆ ದರ್ಶನ್ ಇಬ್ರು ಒಂದು ಬ್ಯೂಟಿಫುಲ್ ಸಾಂಗ್ ನಮ್ ಎಲ್ರಿಗೂ ಡೆಡಿಕೇಟ್ ಮಾಡ್ಬೇಕು. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ಏನು ಗೊತ್ತಾ, ಸರ್ಪ್ರೈಸನ್ನು ಮೆಟೀರಿಯಲ್ ಅಷ್ಟು ಕೊಡೋದಲ್ಲದೆ ಅವ್ರಿಗೇನು ಇಷ್ಟ ಅಂತ ಮನಸ್ಫೂರ್ತಿಯಾಗಿ ನಮಗೆ ಆಡಕ್ಕೆ ಬರುತ್ತೋ ಬರಲ್ವೋ, ಬರೆಯಕ್ಕೆ ಬರುತ್ತೋ ಬರಲ್ವೋ, ನಮ್ಗೆ ಏನೋ ಅವ್ನು ಖುಷಿ ಆಗೋ ಥರ ಬರೆದು ಆಡ್ತೀವಲ್ಲ, ಆ ಕಾನ್ಸೆಪ್ಟು ಕಂಟೆಂಟೇ ಚೆನ್ನಾಗಿದೆ. ಅಮೃತ ಅದ್ಭುತವಾಗಿತ್ತು. ಸುನಿಲ್ಗೋಸ್ಕರ ಹಾಡ್ ಬರ್ದೆ, ಹಾಡ್ದೆ. ಇನ್ನೂ ಏನಾದ್ರು ಇದೆಯಾ? ಇಷ್ಟೇನಾ? 1 ನಿಮಿಷ ಬಂದೆ. ಸುನಿಲ್, ಸುನಿಲ್ ಪರಿಚಯ ಮಾಡ್ಕೊಡಿ. ಯಾರು ಇವ್ರ ಹೆಸರು ಶರಣ ಸರ್ ಅಂತ. ನಾನು ಇವತ್ತು ಹಾಡ್ಬೇಕಂದ್ರೆ ಅದಕ್ಕೆಲ್ಲ ಇವ್ರ ಕಾರಣ. ನನ್ನ ಅವಾಗ ಸ್ಕೂಲಲ್ಲಿ ಪ್ರತಿಭೆ ಕಾರಂಜಿಲಿ ಹಾಡಿಸಿ, ಪ್ರತಿಭೆ ಕಾರಂಜಿ ಇದ್ರೆ ಅಲ್ಲಿ ಕರ್ಕೊಂಡೋಗಿ. ಯಾವ ಊರಲ್ಲಿ ಇವೆಲ್ಲ? ನಮ್ಮ ಊರು ನನ್ನ ನೆಲೋಗಿ ಅಂತ ಒಂದು ಗ್ರಾಮ. ನೆಲೋಗಿ ಹಳ್ಳಿ. ನಂದು ನೆಲೋಗಿನೇ ಪ್ರಾಪರ್. ನಾನು ಕಲಿತಿರೋದು ಅದೇ ಶಾಲೆಯಲ್ಲಿ, ಈಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು ಅದೇ ಶಾಲೆಯಲ್ಲಿ. ಹಾಗಾಗಿ ಇವನಿಗೆ ನಾನು ಏನ್ ಕಲಿಸಿದೇನೋ ಆ ಕಲಿಸಿದ ಪ್ರತಿಫಲ ಇವತ್ತು ಅವನು ನಮ್ಮ ಶಾಲೆ ಹೆಸರಾಗ್ಲಿ, ನಮ್ಮ ಊರ ಹೆಸರಾಗ್ಲಿ ಉಳಿಸಿದ್ದಾನೆ ಅಂತಕ್ಕಂಥ ಒಂದು ಹೆಮ್ಮೆವಾದ ಮತ ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ವೇದಿಕೆ ಮೂಲಕ. ನೆಲೋಗಿ ಗ್ರಾಮದ ಎಲ್ಲ ಆ ಕಾಲದ ಅಥವಾ ಇವಾಗ್ಲೂ ನೋಡ್ತಾ ಇರುವಂತ ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಲೆಕ್ಚರ್ ನೋಡಿ ಬಹಳ ಖುಷಿ ಪಟ್ಟಿರ್ತಾರೆ ನಾನು ಭಾವಿಸ್ತೀನಿ. ಗುರುಗಳೇ, ನೀವು ಇಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ತರ ಯಾವಾಗ್ಲೂ ಖುಷಿಯಾಗಿರಿ, ನಿಮ್ಮ ಮೆಮೊರೀಸ್ ಲೈಫ್ ಲಾಂಗ್ ಹೀಗೆ ಇರ್ಲಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ.
ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮುಂದೆ ಬರ್ತಾರೆ ಅಂತ ಬ್ಯಾಚುಲರ್ ಯಾರು? ಲೆಟ್ಸ್ ವೆಲ್ಕಮ್ ರಮೋಲಾ ಹಾಗೂ ರಕ್ಷಕ್ ಆನ್ ಸ್ಟೇಜ್. ವೆಲ್ಕಮ್. ಟೆಲ್ ಮಿ ಮಿಸ್ಟರ್ ರಕ್ಷಕ್, ಎಸ್ ಟೆಲ್ ಮಿ. ಏನ್ ಸರ್ಪ್ರೈಸ್ ಅಂದ್ರೆ ಏನ್ ನಿನ್ ಪ್ರಕಾರ? ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದು ನಮ್ಮ ಕೈಗೆ ಸಿಕ್ಕಿದಾಗ ಸರ್ಪ್ರೈಸ್ ಅಂತ ಅನ್ಸುತ್ತೆ. ಎಕ್ಸ್ಪೆಕ್ಟ್ ಮಾಡದೇ ಇರೋದು ಕೈಗೆ ಸಿಕ್ಕಿದಾಗ ಅದು ಸರ್ಪ್ರೈಸ್. ಇವತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಮ್ಮ? ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಅಣ್ಣ, ಏನು ಮಾಡಿರೋ ಅಂತ ನಂಗೆ ಗೊತ್ತಿಲ್ಲ ಸತ್ಯವಾಗ್ಲೂ. ಓಕೆ, ರಕ್ಷಕ್ ಲೈಫಲ್ಲಿ ಏನು ದೊಡ್ಡ ಸರ್ಪ್ರೈಸ್? ಇನ್ನೊಂದ್ಸಲಿ ಸರ್ಪ್ರೈಸ್ ಅನ್ನೋದಕ್ಕಿಂತ ದೇವ್ರ ಹತ್ರ ವಾಪಸ್ ಏನಾದ್ರು ಕೇಳ್ತೀನಿ ಅಂದರೆ ಅದು ನಮ್ಮ ಅಪ್ಪನ್ನ ವಾಪಸ್ ಕಳಿಸ್ಕೊಟ್ರೆ ಅಷ್ಟೇ ಸಾಕು, ಅದೇ ಖುಷಿ. ಅವ್ರ ಜೊತೆ ಇದೆಲ್ಲ ದಿನಗಳು ಮರ್ತೋಗಿ ಅವ್ರ ಜೊತೆ ತಿರ್ಗಾ ಒಂದು ಹೊಸ ದಿನಗಳು ಸ್ಟಾರ್ಟ್ ಮಾಡ್ತೀನಿ. ಅದೇ ಒಂದು ಹೊಸ ಸರ್ಪ್ರೈಸ್ ಅನ್ನೋ ಸಿಕ್ಕದು. ಖಂಡಿತವಾಗ್ಲೂ ಅದೆಲ್ಲ ಆಗ್ಲಿ. ಬಟ್ ಸದ್ಯಕ್ಕೆ ರಮೋಲ ನೀನ್ ಹೇಳಮ್ಮ, ಎಷ್ಟು ಕಷ್ಟಪಟ್ಟಿದೆ ಇವತ್ತು ಸರ್ಪ್ರೈಸ್ ಮಾಡೋದಕ್ಕೆ ರಕ್ಷಕ್ಕೆ? ಫಸ್ಟ್ ಸಿಸ್ಟರ್ಗೆ ಕಾಲ್ ಮಾಡಿ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅಯ್ಯೋ, ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ, ಅವನೊಂಥರ ವಿಚಿತ್ರ, ನನಗೆ ಇನ್ನೂ ಗೊತ್ತಾಗಿಲ್ಲ ಏನು ಅವನಿಗೆ ಇಷ್ಟ ಅಂತ ಅಂದ್ಬಿಟ್ರು. 20 ವರ್ಷದವರೆಗೆ ಇವನಿಗೆ ಏನು ಸರ್ಪ್ರೈಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ನಾನು ಬೇರೆ ಕಡೆ ಹೋಗ್ಬೇಕಾಯ್ತು. ಬಟ್ ಆ ಟೈಮ್ನಲ್ಲಿ ಇವನಿಗೆ ಏನು ಸರ್ಪ್ರೈಸ್ ನನಗೆ ಅನ್ಸಿದ್ದು ಸರ್ಪ್ರೈಸ್ ಆಗ್ಬೋದೇನೋ ಅಂತ ನಾನೇ ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡು ಕೆಲವೊಂದು ಮಾಡಿದ್ದೀನಿ. ಇನ್ನು ಕೆಲವೊಂದು ಸಿಸ್ಟರ್ ಹೇಳಿದ್ರು ಈ ತರ ಇಷ್ಟ ಆಗುತ್ತೆ ಅಂತ, ಅದ್ರ ಮೇಲೆ ಸರ್ಪ್ರೈಸ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ, ನೋಡ್ಬೇಕು. ರಮೋಲಾ, ಈಗ ನಿಮ್ಮ ಬ್ಯಾಚುಲರ್ ರಕ್ಷಕಿಗೆ ಕೊಡುವಂತ ಮೊದಲ ಸರ್ಪ್ರೈಸ್ ಯಾವ್ದು? ಮೊದಲ ಸರ್ಪ್ರೈಸ್ ವಿಟಿಲಿದೆ. ವಿಟಿಲಿದೆಯಾ ನೋಡೋಣ. ವಿಟಿ ಪ್ಲೀಸ್. ಹಾಯ್ ರಕ್ಷಕ್, ಕಬಡ್ಡಿ ಎಕ್ಸೈಟೆಡ್ ಆಗಿದೆ ನಿನಗೆ ಸರ್ಪ್ರೈಸ್ ಮಾಡೋದಕ್ಕೆ. ಅಂಡ್ ಐ ರಿಯಲಿ ಮಿಸ್ ಯು. ಟರ್ಕಿಯಲ್ಲಿ ದೃಷ್ಟಿ ಆಗಬಾರ್ದು ಅಂತ ಒಂದು ಬ್ಲೂ ಐ ಯೂಸ್ ಮಾಡ್ತಾರೆ. ನಾನು ಕೂಡ ರಕ್ಷಕ್ಕೋಸ್ಕರ ಬ್ಲೂ ಐನ ಒಂದು ಟ್ರೀಗೆ ಟೈ ಮಾಡಿ ಅವನಿಗೆ ಯಾವುದೇ ಥರ ದೃಷ್ಟಿ ಆಗಬಾರ್ದು ಅಂಥೇಳಿ ಪ್ರೇ ಮಾಡಿಕೊಂಡೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ನೋ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಾದರೂ ಬರಿಬೇಕು ಅಂತ ಅನ್ನಿಸ್ತು. ಬಟ್ ವೈ ನಾಟ್ ರಕ್ಷ್ ಅಂತ ನಾನು RR ರಕ್ಷ್ ಅಂತ ಸ್ನೋವಲ್ಲೆಲ್ಲ ಬರಿತಾ ಇದ್ದೆ. ರಕ್ಷಕ್ಗೋಸ್ಕರ ನಾನು ಹಾಟ್ ಏರ್ ಬಲೂನಲ್ಲಿ ಹೋಗೋಣ ಅಂದ್ಕೊಂಡೆ, ಆದರೆ ನನಗೆ ಸಿಕ್ಕಾಪಟ್ಟೆ ಹೈಟ್ ಫೋಬಿಯಾ ಇದೆ. ಆದರೂ ಕೂಡ ಅವನಿಗೋಸ್ಕರ ಮೇಲೆ ಹೋಗಿ ಅಲ್ಲಿ ವಿಶ್ ಮಾಡಿದೆ. ಹಾಯ್ ರಕ್ಷಕ್, ನಿನಗೋಸ್ಕರ ಆಕಾಶದಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಆಗಿ ದೇವ್ರ ಹತ್ರ ಪ್ರೇ ಮಾಡ್ತೀನಿ ನಿನಗೆ ಒಳ್ಳೇದಾಗಲಿ ಅಂತ. ಗುಡ್ ಲಕ್ ರಕ್ಷಕ್, ಐ ಮಿಸ್ ಯು. ರಕ್ಷಕ್ಗೋಸ್ಕರ ಟರ್ಕಿಗೆ ಹೋಗಿ ಹಾಟ್ ಏರ್ ಬಲೂನ್ಗೆ ಹೋಗಿ ಅಲ್ಲಿ ಯಾವುದೋ ಇವಿಲ್ಲ ಎಲ್ಲ ಕಟ್ಟಿ ಐಸ್ ಮೇಲ್ ಮಿಸ್ ಯು ಅಂತ ಬರ್ದು ಇಡೀ ಟರ್ಕಿನಲ್ಲೆಲ್ಲ ರಕ್ಷಕ್ ಹವಾನ ಪಸರಿಸಿದಂತ ರಮೋಲಾ ಇಂಟರ್ನ್ಯಾಷನಲ್ ಸರ್ಪ್ರೈಸ್ ಬಗ್ಗೆ ಏನ್ ಅನಿಸ್ತಾ ಇದೆ ರಕ್ಷಕ್? ಅದೃಷ್ಟ ಅಣ್ಣ, ದೇವರು ಎಲ್ಲ ದೊಡ್ಡದೇ ಕೊಡ್ತಾನೆ ನನಗೆ. ನೋಡಿ, ಇಂಟರ್ನ್ಯಾಷನಲ್ ಲೀವೇ ಅಂದ್ರಿ, ಅಲ್ಲಿ ಹೋಗ್ಬಿಟ್ಟು ಹೆಸರು ಬರ್ದಿವ್ರು, ನನ್ನದು ಖುಷಿ ಅನಿಸ್ತದೆ. ಅಂದರೆ ಅವ್ರ ಎಫರ್ಟ್ಸ್ಗೆ ಮಿಸ್ ಯು ಅಂದರು. ಐ ಮಿಸ್ ಯು ಟು. ಐ ಮಿಸ್ ಯು ಟು. 5 ವರ್ಷದಿಂದ ಅವರು ಟರ್ಕಿಗೆ ಹೋಗಿದ್ರು. ತುಂಬ ಮಿಸ್ ಮಾಡ್ಕೊಂಡೆ, ಮಾತಾಡೋಕ್ಕಾಗಿಲ್ಲ. ಕಾಲಲ್ಲಿ ಮಾತಾಡ್ತಿದ್ವಿ ಯಾವಾಗಲೂ, ಮಾತಾಡೋಕ್ಕಾಗಿಲ್ಲ, ಅದು ಮಿಸ್ ಮಾಡ್ಕೊಂಡೆ. ಅದನ್ನ ಹೇಳ್ಬೇಕಾದ್ರೆ ಇನ್ನೂ ಒಂಥರ ನುಲಿತಾನಲ್ಲ ಒಳಗೊಳಗೆ ನಾಚಿಕೆ ಅವನಿಗೆ ಇಲ್ಲಿ. ಬಟ್ ರಕ್ಷಕ್, ನಿನಗೋಸ್ಕರ ಇಂಟರ್ನ್ಯಾಷನಲ್ ಆಗಿ ಸರ್ಪ್ರೈಸ್ ಕೊಡೋದಕ್ಕೆ ಹೋಗಿರೋಂಥ ರಮೋಲಾ ಟರ್ಕಿಯಿಂದ ನಿನಗೋಸ್ಕರ ಇಂಟರ್ನ್ಯಾಷನಲ್ ಗಿಫ್ಟ್ ತಂದಿಯ. ನೋಡೋದಕ್ಕೆ ರೆಡಿನಾ? ಖಂಡಿತ. ಏನಿರ್ಬೋದು ಈ ಗಿಫ್ಟು? ಶಾಲ್ ಇರ್ಬೋದು ಅಂತ ಅನ್ಕೊಂತೀನಿ. ಇದರಲ್ಲಿದೆ ಪ್ಯಾಟರ್ನ್ ಅಲ್ವಾ? ತೆಗೆದ್ಬಿಡೋಣ, ಬಿಡ್ರೋಣ. ಪ್ರೀತಿಯಿಂದ ತೊಗೊಂಬಂದಿದ್ದಾರೆ ಅಣ್ಣ, ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ಅದಕ್ಕೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಾಸ್ತಿ ಕಾಯಬಾರದು ಅಂತ ನಿನ್ನ ಆಗ್ಲಿ. ಏನಣ್ಣ ಇದು? ದಿಸ್ ಈಸ್ ಕಾಲ್ಡ್ ಟರ್ಕಿ ಟವಲ್. ಮಗ, ನಾನು ಮೊನ್ನೆ ಜಪಾನಿಗೆ ಹೋಗಿದ್ದೆ, ತಗೊಳ್ಳೋ.
ನಾನು ಜಪಾನಿಂದ ನಿನಗೋಸ್ಕರ ಪ್ಯಾನ್ ಹಾಕಿ ತಂದಿದ್ದೀನಿ. ವಾಪಸ್ ಹೋಗ್ತಾ ಇದು ಎಲ್ಲಿ ಇದ್ದೀನಿ. ಚುಚ್ಬೇಕಣ್ಣ? ಅವನಿಗೆ ಚುಚ್ ಕಳಿಸಿ ಸಾಮಾನ್ ಬಾಯ್. ಒಟ್ಟಲ್ಲಿ ಟರ್ಕಿಯಿಂದ ತಂದಿರುವಂತ ಈ ಒಂದು ಟವಲ್ ಇಂದ ನಿನಗೆ ಸನ್ಮಾನ. ಸಾರಿ ಬರ್ಲಿ, ಸನ್ಮಾನ ಆಗಿದೆ ಈಗ ತಾನೇ. ಹೇಳಮ್ಮ ಈ ಟವಲ್ ಇಂದಿರೋ ಕತೆ. ಇದು ತುಂಬಾ ಪ್ರೀತಿಯಿಂದ ನಿರಂಜನ್ ಅವರು ಯೂಸ್ ಮಾಡಿ ಕೊಟ್ಟಿರೋ ಟವೆಲ್. ನಾನು ಕೊಟ್ಟಿರೋ ಈ ತರ ಅಂದ್ರೆ ಅದೆಲ್ಲ ಬೇಡವೇ ಬೇಡ ನಂಗೆ. ಹೋಲಿ ಬಿಡಪ್ಪ. ರಮೋಲಾ ತಗೊಳಮ್ಮ, ನೀನೇ ಒರೆಸ್ಕೊ. ಜೋಕ್ ಸಬಾಟ್. ರಮೋಲಾ, ರಕ್ಷಕಗೋಸ್ಕರ ನಿಜವಾಗ್ಲೂ ಏನ್ ಸರ್ಪ್ರೈಸ್ ರೆಡಿ ಮಾಡ್ಕೊಂಡಿದ್ಯಾ ಅದನ್ನ ಹೇಳಿ. ನಾನು ಸರ್ಪ್ರೈಸ್ ಬೇರೆನೇ ಇಟ್ಟಿದ್ದೆ, ಬಟ್ ಈ ಟವೆಲ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಇಟ್ಟಿರ್ತಾರೆ? ಇನ್ನೂ ಒಂದಿದ್ಯಾ? ಯಾವುದು ಒಂದೇ ಇಲ್ಲ ಇನ್ನ ಗಿಫ್ಟು. ಏನ್ ತಂದಿರ್ಬೋದು ನಾನು? ಇದು ಟರ್ಕಿಯಲ್ಲಿ ಟೆಕ್ಸ್ಟೈಲ್ ತುಂಬ ಫೇಮಸ್. ಸೊ ಹಾಗಾಗಿ ಇವನಿಗೆ ಡಿಸೈನರ್ ಕ್ಲೋತ್ಸ್ ಅಂದರೆ ತುಂಬ ಇಷ್ಟ. ಎಲ್ಲ ಕಡೆ ಶರ್ಟ್ಸ್ನ ಬೈ ಮಾಡ್ತಾ ಇರ್ತಾನೆ. ಅವ್ರ ಸಿಸ್ಟರ್ ಅದನ್ನೇ ಹೇಳಿದರು. ಸೊ ನಾನು ಈ ಥರ ತೊಗೊಂಡು ಬರ್ತಿದ್ದೀನಿ, ಅವ್ನಿಗೆ ಇಷ್ಟ ಆಗುತ್ತಾ ಅಂತ ಕೇಳಿ. ಸೊ ಅವನಿಗೆ ಇಷ್ಟ ಆಗ್ಬೋದು ಈ ಥರ ಕಲರ್ ಡಿಫ್ರೆಂಟ್ ಆಗಿರೋ ಒಂದು ಬ್ಲೇಸರ್ ಥರನೂ ಯೂಸ್ ಮಾಡ್ಬೋದು. ಶರ್ಟ್ ಹಿಡ್ಕೊಳ್ಳಿ ಸರ್. ಇನ್ನೊಂದೇನಿದೆ ಗಿಫ್ಟು? ಇನ್ನೊಂದು, ಈ ಶೋ ಸ್ಟಾರ್ಟ್ ಆದಮೇಲೆ ಇವನಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ತಿದೆ. ಸೊ ಇದು ಟರ್ಕಿಯಲ್ಲಿ ದೃಷ್ಟಿ ಆಗಬಾರ್ದು ಅಂತ ಎಲ್ಲ ಕಡೆ ಟೈ ಮಾಡಿರ್ತಾರೆ, ಮನೆಗೆ ಎಲ್ಲ ಕಡೆ ಇರುತ್ತೆ. ಸೊ ಇವನಿಗೂ ದೃಷ್ಟಿ ಆಗಬಾರ್ದು, ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ರಕ್ಷಕ್ಗೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ವೆರಿ ಗುಡ್. ನಿನಗೆ ಯಾವುದೇ ದೃಷ್ಟಿ ಬೀಳದೇ ಇರಲಿ ಅಂತ. ಇದು ಬ್ಲೂ ಐ. ಥ್ಯಾಂಕ್ ಯು. ಆ್ಯಂಡ್ ಲೆದರ್ ತುಂಬ ಫೇಮಸ್ ಅಲ್ಲಿ. ಸೊ ಇವನಿಗೆ ವಾಚ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಾಯಿತು. ಬಟ್ ವಾಚ್ ಕೊಡಬಾರ್ದು ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೆ ಹ್ಯಾಂಡ್ ಬ್ಯಾಂಡ್ ತೊಗೊಳ್ಳೋಣ ಅಂತ ಇದನ್ನು ಟರ್ಕಿಯಿಂದ ತೊಗೊಂಡು ಬಂದಿದ್ದು. ಲೆದರ್ ಬೆಲ್ಟು, ಲೆದರ್ ಜಾಕೆಟ್, ಇವಿಲ್ ಐ, ಅಬ್ಬಬ್ಬಬ್ಬ, ಲಾಟ್ರಿ, ಇಂಟರ್ನ್ಯಾಷನಲ್ ಲಾಟ್ರಿ. ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್. ಬಟ್ ಇಷ್ಟೇನಾ? ಇನ್ನ ಏನಾದ್ರು ಇದೆಯಾ? ರಕ್ಷಕ್ಗೆ ಒಬ್ರು ರೋಲ್ ಮಾಡೆಲ್ ಇದ್ದಾರೆ ಆ್ಯಂಡ್ ಅವ್ರ ಕಂಡ್ರೆ ಅವರಿಗೆ ತುಂಬ ಇಷ್ಟ. ಯಾರಿರ್ಬೋದು? ನಮ್ಮ ಬಾಸ್ ಅಷ್ಟೇ. ಸೊ ಅವರು ತುಂಬ ಪ್ರೀತಿ ಪಾತ್ರರಾಗಿರೋರು. ಅವರ ಇನ್ಸ್ಪಿರೇಷನ್ ನಿಮಗೆ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಇರೋವಂಥ ಒಬ್ಬರು ವ್ಯಕ್ತಿನ ನಾನು ಕೂಡ ಮೀಟ್ ಮಾಡಿದ್ದೀನಿ. ಸೊ ವಿಟಿ ಪ್ಲೀಸ್. ಹಾಯ್ ರಕ್ಷಕ್, ನನಗೆ ಗೊತ್ತಿರೋ ಹಾಗೆ ರಕ್ಷಕ್ಗೆ ಬೇಜಾರಾದಾಗ ಅಥವಾ ಫ್ರೀ ಟೈಮ್ ಇದ್ದಾಗ ಇಲ್ಲಿ ಬಂದು ಅವ್ರ ತಂದೆ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ಇವತ್ತು ರಕ್ಷಕ್ಗೋಸ್ಕರ ನಾನು ಇಲ್ಲಿ ಬಂದು ಅವ್ರ ತಂದೆನ ಹುಡ್ಕೊಂಡು ಬಂದು ಪೂಜೆ ಮಾಡಿ ಅವನಿಗೆ ಒಳ್ಳೇದಾಗಲಿ, ಅವ್ರ ತಂದೆ ಆಶೀರ್ವಾದ ಯಾವಾಗಲೂ ಅವನ ಜೊತೆ ಇರಲಿ ಅಂತ ನಾನಿವತ್ತು ಬೇಡ್ಕೊಂಡಿದ್ದೀನಿ. ಅವ್ರ ತಂದೆ ಆಸೆ ಪಟ್ಟಿರೋ ಹಾಗೆ ಇಂಡಸ್ಟ್ರಿಲಿ ದೊಡ್ಡದಾಗಿ ಹೆಸರು ಮಾಡಲಿ, ಟ್ಯಾಲೆಂಟೆಡ್ ಪರ್ಸನ್ ಆಗಿ ಬೆಳೀಲಿ ಅಂತ ಹೇಳಿ ಅವ್ರು ಆಸೆ ಪಟ್ಟಿರೋ ಹಾಗೆ ನೀನು ಕಷ್ಟಪಟ್ಟು ಸಕ್ಸಸ್ಫುಲ್ ಆಗಿ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ. ಅವ್ರ ಆಸೆನ ಬೇಗ ಈಡೇರಿಸು ಅಂತ ಹೇಳ್ತಾ ಗುಡ್ ಲಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತಂಗ ನಾವು ಟರ್ಕಿ ಅದೆಲ್ಲ ಮಾತಾಡಿದ್ವಿ. ಬಟ್ ನಿಜವಾಗ್ಲೂ ಮನಸ್ಸಿಗೆ ಹತ್ತಿರ ಆಗಿರೋರು. ನಾನೇನು ಜಾಸ್ತಿ ಮಾತಾಡಲ್ಲ, ನೀನೇ ಹೇಳು.
ನನ್ನ ಫ್ರೀ ಟೈಮ್ ಇದ್ದಾಗ, ನನಗೆ ಬೇಜಾರಾದಾಗ, ನಂಗೆ ತುಂಬ ಖುಷಿ ಆದಾಗ ಅಪ್ಪನ ಪಕ್ಕದಲ್ಲಿದ್ದಿದ್ದು ಅಜ್ಜಿ ಸಮಾಧಿ, ಅಂದರೆ ನಮ್ಮ ತಂದೆಯವರ ಅಮ್ಮನ ಸಮಾಧಿ. 2 ಸಮಾಧಿನೂ ಹೋಗಿ ತುಂಬ ನೀಟಾಗಿ ಕ್ಲೀನ್ ಮಾಡಿ ನಾನು ನನ್ನ ಫ್ರೆಂಡ್ಸು, ಇಲ್ಲ ನಾನು ಯಾರೂ ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬನೇ ಹೋಗ್ತೀನಿ, ಸಾಂಗ್ ಪ್ಲೇ ಮಾಡಿಕೊಂಡು ಸಮಾಧಿ ಮೇಲೆ ಕೂತ್ಕೊಂಡು ಸುಮ್ಮನೆ ಸಾಂಗ್ ಕೇಳ್ಕೊಂಡು ಬರ್ತೀನಿ. ಎಲ್ಲರೂ ಹೇಳ್ತಾ ಇರ್ತಾರೆ ಅವಾಗ ಹೋಗ್ಬೇಡ ಅಂದರೆ ನನ್ನ ಮನ್ಸಿಗೇನೋ ಒಂಥರ ನೆಮ್ಮದಿ ಕೊಡುತ್ತೆ ಅಲ್ಲಿ ಹೋದಾಗ. ನನಗೇನೇ ಬೇಜಾರಾದರೂ ಅಲ್ಲೇ ಹೇಳ್ಕೊತೀನಿ, ನನಗೆ ಎಷ್ಟೇ ಖುಷಿ ಆದರೂ ಅಲ್ಲೇ ಹೇಳ್ಕೊತೀನಿ. ಯಾರೇ ಏನೇ ನನಗೆ ಸರ್ಪ್ರೈಸ್ ಕೊಟ್ಟರು, ಯಾರೇ ಏನೇ ಗಿಫ್ಟ್ ಕೊಟ್ಟರು ನನಗೇನು ಹೊಸದು ಅನ್ಸಲ್ಲ. ಯಾಕೆ ಅಂದರೆ ನಾನು ನೋಡಿದ ತಕ್ಷಣ ಅದು 1 ಗಂಟೆನೋ 2 ಗಂಟೆನೋ ಅದು ನಮ್ಮ ಮನೇಲಿರೋದು, ಅದು ಎಷ್ಟೇ ಆಗಿರ್ಬೋದು ಅಮೌಂಟು, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅಷ್ಟು ಪ್ರೀತಿಯಿಂದ ತೊಗೊಂಬಂದು ಯಾರ ಕಡೆ ತರಿಸ್ಬಿಡೋರಿಲ್ಲ, ಅವರೇ ತೊಗೊಂಬಂದು ಕೊಡೋರು ನನಗೆ. ಅದಕ್ಕೆ ಯಾವುದೇ ನನಗೇನೇ ನೋಡಿದ್ರು ಇವತ್ತು ಯಾವುದೋ ದೊಡ್ಡದು ಹೊಸದು ಅಂತ ಅನ್ಸಲ್ಲ, ಅಷ್ಟು ರಾಯಲಾಗಿ ಸಾಕಿದ್ದು. ನಮ್ಮಪ್ಪ ಹೋಗಾದ್ಮೇಲೆ ಮನೆಗೆ ಹಾಲ್ಗೆ ದುಡ್ಡು ಇಲ್ದಿರೋ ದಿವಸನೂ ನೋಡ್ಕೊಂಬಂದಾಯ್ತು, 50 ರೂಪಾಯಿ ಇಲ್ದಿರೋ ದಿವಸನೂ. ಇವತ್ತೇನಾದ್ರು ನಾನು ಸ್ಟ್ರಗಲ್ ಬೀಳ್ತಾ ಇದ್ದೀನಿ, ನಾನು ಕಷ್ಟ ಬಿದ್ದು ಮುಂದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮಪ್ಪನ ಒಂದು ಆಶೀರ್ವಾದ, ಅವ್ರು ಕೊಟ್ಟಿದ್ದಂಥ ಧೈರ್ಯ ಇಲ್ಲಿ ಗಂಟ ಬಂದು ನಿಂತ್ಕೊಳಂಗಾಯಿತು. ಒಂದು ಮಗುಗೆ ಏನೇನು ಮಾಡಬೇಕಿತ್ತು ನಮ್ಮಪ್ಪ ಇದ್ದಾಗ ಅವ್ರನ್ನ ಒಂದೇ ಬೆಡ್ಡಲ್ಲಿ ಮಲಗಿಸ್ಕೊಂಡು ಪ್ರತಿಯೊಂದು ಅವ್ರನ್ನ ನಾನು ಕಣ್ಮುಂದೆ ನೋಡಿದ್ದೀನಿ. ಬ್ಲಡ್ ಲಾಸ್ ಆಯಿತು, ಕಿಡ್ನಿ ಫೇಲ್ಯೂರ್ ಆಯಿತು, ಲಿವರ್ ಫೇಲ್ಯೂರ್ ಆಯಿತು, ಪ್ರತಿಯೊಂದು ನಾನು ಕಣ್ಣಾರೆ ನೋಡಿದ್ದೀನಿ. ಲಾಸ್ಟಲ್ಲಿ ನಮ್ಮಪ್ಪ ಇನ್ನೇನೊಂದು 60 ಇದೆ ಹಾರ್ಟ್ ಬೀಟು, ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ರು ನಮ್ಮ ಅಪ್ಪನ ಮುಂದೆ. ಅಪ್ಪ ಮಲಗಿದ್ರು, ವೆಂಟಿಲೇಟರ್ ಹಾಕಿದ್ರು. ಇನ್ನೊಂದ್ಸಲಿ ಹಾರ್ಟ್ನ ಪ್ರೆಸ್ ಮಾಡಿ ನೋಡೋಣ, ಪಂಪ್ ಮಾಡೋಣ, ಒಂದ್ಸಲಿ ಉಸಿರು ಬಂದರೂ ಬರ್ಬೋದು ಅಂತ ನಾನು ಅಂದೆ. ನನ್ನ ಲೈಫಲ್ಲಿ ಇಲ್ಲಿ ಗಂಟ ನೋಡ್ಕೊಂಬಿಟ್ಟಿದ್ದೀನಿ ಅಪ್ಪ ಕಷ್ಟ ಬಿದ್ದಿರೋದು. ಅದನ್ನು ಅವ್ರು ನರಳೋದು, ತಿರ್ಗಿ ಹಾರ್ಟ್ ಪಂಪ್ ಮಾಡಿದಾಗ ಅವರು ಬೇರೆ ಥರ ರಿಯಾಕ್ಟ್ ಮಾಡೋದನ್ನು ನನ್ನ ಕೇಳಿ ನೋಡೋಕ್ಕಾಗಲ್ಲ ಅಂತ 60 ಹಾರ್ಟ್ ಬೀಟು 30ಗೆ ಬಂತು, 25, 23, 20 ಈ ಥರ 5, 6 ರಪ್ ಅಂತ ಬಂದು ಒನ್ ಹಾರ್ಟ್ ಬೀಟ್ಗೆ ಎಲ್ಲ ಮಿಷಿನ್ ಆಫ್ ಆಯಿತು. ಆಫ್ ಆಗಿದ ತಕ್ಷಣ ಅದೇ ನಮ್ಮ ಅಪ್ಪನ ಕೊನೆ ಬಾರಿ ನೋಡಿದ್ದು ನಾನು ಇವತ್ತಿಗೂ ನಾನು ಸ್ಟಾರ್ಟಿಂಗ್ ಶೋ ಸ್ಟಾರ್ಟ್ ಆದಾಗಲೂ ಹೇಳಿದ್ದೆ, ರವಿ ಸರ್ಗೆ ಕೊಟ್ಟಿದ್ದಂಥ ಬುಲೆಟ್ ಅಂತ ಒಂದು ಹೆಸರು ಇವತ್ತಿಗೂ ಅದು ಇನ್ನು ಜೀವಂತಕ್ಕೂ ಇದೆ ಅಂತ ಹೇಳಿದ್ರೆ ಅದು ರವಿ ಸರ್ಗೆ ಯಾವತ್ತಿಗೂ ಅದು ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಯಾವತ್ತಿಗೂ ಅದನ್ನು ಮರೆಯಲ್ಲ ನಾವು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವ್ರು ಅಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ. ರೀಸೆಂಟಾಗಿ ಅಪ್ಪನ ಬರ್ಡೇ ದಿವಸನೂ ನಾನು ರಿಹರ್ಸಲ್ ಇದ್ದೆ, ಹೋಗೋಕ್ಕಾಗಿರಲಿಲ್ಲ. ಫ್ಯಾಮಿಲಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಬಂದಿದ್ರು. ಥ್ಯಾಂಕ್ ಯು ಸೋ ಮಚ್. ರಚ್ಚು, ಅವ್ನ ಮನಸ್ಸು ಖುಷಿಯಾಗಿದೆ, ಅವನ ಆತ್ಮಕ್ಕೆ ಖುಷಿಯಾಗಿದೆ, ಅವನ ಖುಷಿನೇ ನಮ್ಮ ಖುಷಿ. ಥ್ಯಾಂಕ್ ಯು. ಐ ಆಮ್ ಹ್ಯಾಪಿ. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ರವಿ ಸರ್. ನೀವು ಅಷ್ಟು ದೂರ ಹೋಗಿ ಕೂಡ ಅಲ್ಲಿ ಕೂಡ ನೀವು ನಮ್ಮ ಶೋನ ನೆನಪಿಟ್ಕೊಂಡು ಅವನ ಹೆಸರನ್ನ ಅಲ್ಲೆಲ್ಲ ಬರೆದು ಅಲ್ಲಿ ಕೂಡ ಭರ್ಜರಿ ಬ್ಯಾಚಲರ್ಸ್ ಅಚ್ಚೆ ಹಾಕೊಂಡು ಬಂದಿದ್ದೀರಲ್ಲ, ಅದಕ್ಕಿಂತ ಏನು ಬೇಕು ಅಲ್ವಾ? ಇವೆಲ್ಲದಕ್ಕಿಂತ ಸಮಾಧಿಗೆ ಹೋಗಿರೋ ಒಂದು ನಿಮ್ಮ ಗೆಸ್ಚರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು, ಆರ್ಟ್ಫುಲ್ಲಿ ಫೆಲ್ಟು. ನನಗೂ ಬುಲೆಟ್ ಪ್ರಕಾಶ್ ತುಂಬ ನೆನಪಾದ. ಇವಾಗ ನೀವು ಅಲ್ಲಿ ಅವ್ನ ಫೋಟೋ ತೋರಿಸಿದ ತಕ್ಷಣ ತುಂಬ ನೆನಪಾದ. ಅವ್ನು ಯಾವಾಗಲೂ ಸದಾ ಅವ್ನ ಮುಖದಲ್ಲಿ ಯಾವಾಗಲೂ ನಗು ಇದ್ದೇ ಇರೋದು ಅವ್ನಿಗೆ. ಯಾವಾಗಲೂ ಅವ್ನು ಸುಮ್ಮನೆ ಇದ್ರೂ ನಗ್ತಾ ಇರ್ತಾನೆ ಅವನು. ಎನಿ ಕ್ರಿಯೇಟಿಂಗ್ ಮೂಮೆಂಟ್ಸ್ ಬೇರೆ, ಹ್ಯಾಪಿನಿಂಗ್ ಮೂಮೆಂಟ್ಸ್ ಬೇರೆ. ದಿಸ್ ಆರ್ ಆಲ್ ಕಾಲ್ಡ್ ಹ್ಯಾಪಿನಿಂಗ್ ಮೂಮೆಂಟ್ಸ್. ನಾವೇ ಬೇಕು ಅಂತ ಮಾಡೋದಲ್ಲ ಅದು. ಅವ್ನು ಹ್ಯಾಪಿನಿಂಗ್ ಮೂಮೆಂಟ್ಸ್, ಒಂದು ಕಣ್ಣಲ್ಲಿ ಒಂದು ಸರಿ ಕಣ್ಣು ಒರೆಸ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಕಣ್ಣಲ್ಲಿ ಕಂಬನಿ ಬರುತ್ತಲ್ಲ, ನೀರು ಬರುತ್ತಲ್ಲ, ಆ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ರೆ ಅದು ಆರ್ಟ್ ಫೆಲ್ಟ್, ಅಂದರೆ ಹೃದಯದಿಂದ ಕಣ್ಣೀರು ಬರ್ತಾ ಇರೋದು. ಆ ಮೂಮೆಂಟ್ಸ್ನ ಇವತ್ತು ಕ್ರಿಯೇಟ್ ಮಾಡಿದ್ದೀರಾ, ಆ್ಯಂಡ್ ದಟ್ ಈಸ್ ಎ ನೈಸ್ ಮೂಮೆಂಟ್. ಇವೆಲ್ಲ ಈ ವಿಷಯಗಳೆಲ್ಲ ಇವತ್ತು ನೋಡ್ತಾ ಇದ್ರೆ ಎಲ್ಲರಿಗೂ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ ಇವತ್ತು. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ಬೋದು. ನಮ್ಮಲ್ಲ ರಕ್ಷಕ್ಕೋಸ್ಕರ ಅಷ್ಟೆಲ್ಲ ಎಫರ್ಟ್ ಹಾಕಿ ಮನಸ್ಸನ್ನ ಹಗುರ ಮಾಡಿಸಿ ಸಂತೋಷ ಪಡಿಸಿರೋಂಥ ಮೆಂಟರ್ ರಮೋಲಾಗಿ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚಲರ್ಸ್ ನ ಇವತ್ತಿನ ಸಂಚಿಕೆಗೆ ಈಗ ನಮ್ಮ ವೇದಿಕೆ ಮೇಲೆ ನಮ್ಮ ಶೋನ ಜ್ಯುವೆಲರಿ ಪಾರ್ಟ್ನರ್ ಅವರು ಜೊತೆ ಆಗುವಂತ ಸಮಯ. ಲೆಟ್ಸ್ ವೆಲ್ಕಮ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಪ್ರೊಪ್ರೈಟರ್ ಆದಂತಹ ಡಾಕ್ಟರ್ TA ಶರವಣ ಆನ್ ಸ್ಟೇಜ್. ಶರವಣ ಸರ್, ಮೊದಲನೇದಾಗಿ ಭರ್ಜರಿ ಬ್ಯಾಚಲರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ ಸರ್. ಸರ್ ನೋಡ್ತಾ ಇರಾ ಸರ್, ಭರ್ಜರಿ ಬ್ಯಾಚಲರ್ಸ್ ನೋಡ್ತಾ ಇರಾ ಸರ್? ಖಂಡಿತ. ಅದು ನಮ್ಮ ನಿರಂಜನ್ ದೇಶಪಾಂಡೆ ಅವರು ಆಂಕರಿಂಗ್ ಮಾಡುವಂತ ಕಾರ್ಯಕ್ರಮ.
ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಾನು ಪ್ರತಿ ಶನಿವಾರ ಭಾನುವಾರ ಯಾವತ್ತೂ ಮಿಸ್ ಮಾಡಲ್ಲ. ಅದಕ್ಕೋಸ್ಕರನೇ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತಿಲ್ಲಿ ಬಂದಿರತಕ್ಕಂತ ಉದ್ದೇಶ ಕೂಡ ಅದು. ಬಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹುಶಃ ಜಿ ಕನ್ನಡ ವಾಹಿನಿಯಲ್ಲಿ ಬರುವಂತ ಕಾರ್ಯಕ್ರಮದಲ್ಲಿ ಇದು ಅತ್ಯಂತ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಆಕ್ಚುಲಿ ಸರ್, ಇವತ್ತು ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮ ನಿಮಗೆ ಬಹಳ ಪ್ರಿಯವಾದ ಕಾರ್ಯಕ್ರಮ ಅಂತ ಕೇಳ್ಪಟ್ಟೆ. ಹಾಗೆ ನೀವು ಕೂಡ ಹೇಳಿದ್ರಿ. ಸೊ ಈ ಒಂದು ಶೋನಲ್ಲಿ ಫಸ್ಟ್ ರನ್ನರ್ಗೋ ಅಥವಾ ಏನೋ ಗೆದ್ದವ್ರಿಗೋ ನಿಮ್ಮ ಕಡೆಯಿಂದ ಏನು ಸರ್ಪ್ರೈಸ್ ಇದೆ ಸರ್? ಯಾಕೆಂದ್ರೆ ಇವತ್ತು ಬರೀ ಸರ್ಪ್ರೈಸ್ ರೌಂಡೇ ನಡೀತಾ ಇದೆ. ಏನು ಸರ್ಪ್ರೈಸ್ ಇದೆ ಸರ್? 10 ಲಕ್ಷ ರೂಪಾಯಿ ಅಂತ ಜ್ಯುವೆಲ್ರಿ ಗಿಫ್ಟ್ ವೋಚರನ್ನ ನಾನು ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಬಟ್ ನಿಜ ಅಲ್ಲ, ಶರವಣ ಸರ್ ಹೇಳಿದಾಗೆ ಭರ್ಜರಿ ಬ್ಯಾಚುಲರ್ಸ್ ನ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಬೆಂಗಳೂರು ನಗರದಲ್ಲಿ ಬಸವನಗುಡಿ, HSR ಲೇಔಟ್, ಯಲಂಕ, KR ಪುರಂ, ನಾಗರಬಾವಿ, ಮಲ್ಲೇಶ್ವರಂ ಎಲ್ಲ ಶಾಖೆಗಳಲ್ಲಿ ಕೂಡ ಈ ಒಂದು ಸ್ಕೀಮ್ ದುಬೈ ರೇಟ್ ಇರ್ಬೋದು, ನಮ್ಮ ಆಫರ್ಗಳೆಲ್ಲ ಕೂಡ ಲಭ್ಯ ಇದೆ. ಮುಂದಿನ 30ನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ, ನಿಮ್ಗೂ ಗೊತ್ತು. ಆ ಅಕ್ಷಯ ತೃತೀಯ ಹಬ್ಬ ಅಂದ್ರೆ ಅದು ಚಿನ್ನದ ಹಬ್ಬ, ಗೋಲ್ಡ್ ಹಬ್ಬ. ಅದು ಆವತ್ತು 1 ಗ್ರಾಮ್ ಅದು ಮನೆಗೆ ಆ ಸಂಪತ್ತಿನ ಅತಿದೇವತೆ ಅಂತ ಏನ್ ನಾವು ಕರಿತೀವಿ, ಆ ಲಕ್ಷ್ಮಿಯನ್ನ ಮನೆಗೆ ಬರಮಾಡ್ಕೊಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾರೆ. ಆವತ್ತಿನ ದಿನ ವಿಶೇಷವಾಗಿ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನಮ್ಮ ಗ್ರಾಹಕರಿಗೋಸ್ಕರ ಅಯೋಧ್ಯೆಯಲ್ಲಿ ಪೂಜೆ ಸಲ್ಲಿಸಿರತಕ್ಕಂತ ಬೆಳ್ಳಿ ಶ್ರೀರಾಮಚಂದ್ರನ ವಿಗ್ರಹಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದೀವಿ ಆವತ್ತಿನ ದಿನ. ಸರ್, ಫಸ್ಟ್ ರನ್ನರ್ಗೆ 10 ಲಕ್ಷ ಸರ್. ಆಂಕರ್ಗೆ ಏನಾದ್ರು ಇದೆ ಸರ್? ನಾವು 1 ಲಕ್ಷ ನಿರಂಜನ್ ಅವ್ರಿಗೆ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಜೈ ಶರವಣ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ಸರ್ಪ್ರೈಸ್ ಬ್ಯಾಚುಲರ್ ಎಪಿಸೋಡ್ ಅಲ್ಲಿ ನಮ್ಮೆಲ್ಲ ಏಂಜಲ್ಸ್ ತಮ್ಮ ಪಾರ್ಟ್ನರ್ಸ್ಗೆ ಸಖತ್ತಾಗಿ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಪ್ರೈಸ್ಗಳು ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Sprite. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸಾ ರೋಡ್ ಬೆಂಗಳೂರು, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.